ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳು, ನನ್ನ ಹೆಸರು ರಾಕೇಶ್ ಕಿರಣ್ SR. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ನಮ್ಮ ಸಂವಿಧಾನ ಎನ್ನುವಂಥ ಈ ಅಧ್ಯಾಯದಲ್ಲಿ ಸಂವಿಧಾನದ ಅವಶ್ಯಕತೆ ಹೇಗಿದೆ, ಸಂವಿಧಾನ ಎಂದರೇನು, ಭಾರತದ ಸಂವಿಧಾನದ ರಚನೆ ಹೇಗಾಯಿತು, ಅದಕ್ಕೆ ಪಾಲ್ಗೊಂಡಂತಹ ಪ್ರಮುಖ ಮಹನೀಯರು ಯಾರ್ಯಾರು, ಹೇಗೆ ಆ ರಚನಾ ಕಾರ್ಯವನ್ನು ನಿಭಾಯಿಸಲಾಯಿತು, ಹಾಗೆಯೇ ಸಂವಿಧಾನದ ಪ್ರಸ್ತಾವನೆ ಏನನ್ನು ಒಳಗೊಂಡಿರುತ್ತೆ, ಯಾವ ಪ್ರಮುಖ ಅಂಶಗಳನ್ನು ಆಧರಿಸಿರುತ್ತೆ, ಅದೇ ರೀತಿಯಲ್ಲಿ ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಕುರಿತು ಸವಿಸ್ತಾರವಾಗಿರುವಂತಹ ರೀತಿಯಲ್ಲಿ ತಿಳಿದುಕೊಂಡಿದ್ದೇವೆ ಅಲ್ವಾ. ಭಾರತದ ಪ್ರಮುಖ ಸಂವಿಧಾನವಾಗಿರುವಂತಹದ್ದು ಹೇಗೆ ಬೃಹತ್ ಪ್ರಮಾಣದಲ್ಲಿ ಲಿಖಿತ ರೂಪದಲ್ಲಿದೆ, ಅದರಲ್ಲಿ ಒಳಗೊಂಡಿರ್ತಕ್ಕಂಥ ಸಂಯುಕ್ತ ವ್ಯವಸ್ಥೆ, ಸಂಸದೀಯ ಸರ್ಕಾರ ಪದ್ಧತಿ ಆಗಿರ್ಬೋದು, ಗಣತಂತ್ರ ವ್ಯವಸ್ಥೆಯನ್ನು ಸೂಚಿಸಿರುವಂಥದ್ದು ಆಗಿರ್ಬೋದು, ಏಕಪೌರತ್ವದ ಪರಿಕಲ್ಪನೆ ಆಗಿರ್ಬೋದು, ಬಹುಪಕ್ಷ ಪದ್ಧತಿಯನ್ನು ನೀಡಿರ್ತಕ್ಕಂಥದ್ದು, ವಯಸ್ಕ ಮತದಾನ ಪದ್ಧತಿಯನ್ನು ಕೊಡುಗೆಯಾಗಿ ಕೊಟ್ಟಿರುವಂತಹದ್ದು, ಹೀಗೆ ಹಲವು ಅಂಶಗಳನ್ನು ನಾವು ನೋಡ್ತಾ ಹೋದ್ವಿ. ಈ ಒಂದು ಸಂವಿಧಾನದ ಪ್ರಮುಖ ಲಕ್ಷಣಗಳಾಗಿ ಇರುವಂಥದ್ರಲ್ಲಿ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಹಾಗೆಯೇ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಹ ಪ್ರಮುಖವಾಗಿರುವಂಥದ್ದಿದೆ. ಈ ಒಂದು ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಹಾಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಈ ಒಂದು ಪ್ರಸ್ತುತ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ತಿಳಿದುಕೊಡುವಂಥ ಪ್ರಯತ್ನವನ್ನು ಮಾಡೋಣ ಮಕ್ಕಳೇ. ಅದರಲ್ಲಿ ಮೊದಲನೇದಾಗಿ ಮೂಲಭೂತ ಹಕ್ಕುಗಳು. ಏನು ಮೂಲಭೂತ ಹಕ್ಕುಗಳು ಅಂದರೆ, ನೋಡಿ, ವ್ಯಕ್ತಿಯ ವಿಕಸನಕ್ಕೆ ಅಗತ್ಯವಾದ ಸಾಮಾಜಿಕ ಮತ್ತು ರಾಜಕೀಯ ವಾತಾವರಣವನ್ನೇ ಮೂಲಭೂತ ಹಕ್ಕುಗಳು ಅಂತ ಹೇಳಿ ಕರೀತೇವೆ. ಹಕ್ಕು ಎಂದರೆ ಪಡೆದುಕೊಳ್ಳಲು ಪ್ರತಿಯೊಬ್ಬ ವ್ಯಕ್ತಿಯು ಅರ್ಹ ಎನ್ನುವಂತಹ ರೀತಿಯಲ್ಲಿರುವುದನ್ನು ನಾವು ಹಕ್ಕು ಅಂತೇಳಿ ಕರಿತಾ ಹೋಗ್ತೀವಿ. ಅದನ್ನು ಪಡೆದುಕೊಳ್ಳಿಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅರ್ಹನಾಗಿರ್ತಕ್ಕಂಥದ್ದು ಅಂತ ಹೇಳಿ ನಮ್ಮ ದೇಶದ ಸಂವಿಧಾನ ನಮಗೆ ಈ ರೀತಿಯಾಗಿರುವಂತಹ ಸಾಮಾಜಿಕ ಮತ್ತು ರಾಜಕೀಯ ವಾತಾವರಣವನ್ನು ನಮ್ಮ ವಿಕಸನಕ್ಕೆ ಅಗತ್ಯವಾದಂತಹ ರೀತಿಯಲ್ಲಿ ನೀಡಿರುವಂತಹದ್ದೇ ಮೂಲಭೂತ ಹಕ್ಕುಗಳು. ಪ್ರತಿಯೊಬ್ಬರಿಗೂ ಬೇಸಿಕ್ ಆಗಿ ಇವುಗಳು ಲಭಿಸಲೇಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಇದನ್ನು ನೆನಪಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ. ವ್ಯಕ್ತಿಯ ವಿಕಸನಕ್ಕೆ ಅಗತ್ಯವಾದ ಸಾಮಾಜಿಕ ಮತ್ತು ರಾಜಕೀಯ ವಾತಾವರಣವನ್ನೇ ಮೂಲಭೂತ ಹಕ್ಕುಗಳು ಅಂತೇಳಿ ಕರೀಬಹುದಾಗಿರುವಂಥದ್ದು. ಹಾಗಾದ್ರೆ ಮಕ್ಕಳೇ, ನಾವೆಲ್ಲರೂ ಕೂಡ ಗಮನಿಸ್ತಾ ಹೋಗಿದ್ವಿ, ಮೂಲಭೂತ ಹಕ್ಕುಗಳು ಸಂವಿಧಾನದ 3ನೇ ಭಾಗದಲ್ಲಿ ವಿವರಿಸಲ್ಪಟ್ಟಿದೆ. ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆಯನ್ನ ನೀಡಿರುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಪ್ರಾರಂಭದಲ್ಲಿ ನಮ್ಮ ಸಂವಿಧಾನದ ರಚನೆಯಾದಾಗ ಮೂಲಭೂತ ಹಕ್ಕುಗಳ ಸಂಖ್ಯೆ 7, ಒಟ್ಟು 7 ಮೂಲಭೂತ ಹಕ್ಕುಗಳನ್ನು ನಾವು ನೋಡ್ತಾ ಹೋಗಿದ್ವಿ. ಆ 7ನೇ ಹಕ್ಕಾಗಿರುವಂಥದ್ದು ಆಸ್ತಿಯ ಹಕ್ಕು. ಈ ಆಸ್ತಿಯ ಹಕ್ಕನ್ನ ಮುಂದುವರೆದಾಗೆ ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ತರುವುದರ ಮೂಲಕ 44ನೇ ತಿದ್ದುಪಡಿ, ಸಂವಿಧಾನಕ್ಕೆ 44ನೇ ತಿದ್ದುಪಡಿ ಮಾಡುವುದರ ಮುಖಾಂತರವಾಗಿ ಆಸ್ತಿಯ ಹಕ್ಕನ್ನು ತೆಗೆದುಹಾಕಲಾಯಿತು. ಆಸ್ತಿಯ ಹಕ್ಕು ಸಮರ್ಪಕವಾಗಿರುವಂತಹ ರೀತಿಯಲ್ಲಿ ಎಲ್ಲರಿಗೂ ಕೂಡ ಲಭಿಸೋದಕ್ಕೆ ಅವಕಾಶ ಆಗೋದಿಲ್ಲ ಎನ್ನುವಂತಹ ಕಾರಣದಿಂದ ಆಸ್ತಿ ಹಕ್ಕನ್ನು ತೆಗೆದುಹಾಕಿ ಈಗ ಮೂಲಭೂತ ಹಕ್ಕುಗಳ ಸಂಖ್ಯೆ 6 ಇದೆ. ಅವುಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದಾಗಿದೆ. ಯಾವ್ಯಾವ ಮೂಲಭೂತ ಹಕ್ಕುಗಳನ್ನ ನಾವು ನೋಡ್ತಾ ಹೋಗೋದಕ್ಕೆ ಅವಕಾಶ ಇದೆ ಎನ್ನುವಂಥದ್ದು ಪಟ್ಟಿ ಇದೆ, ಬರೆದಿಟ್ಕೊಳ್ಳಿ ಮಕ್ಕಳೇ. ಇದನ್ನ ಸಮಾನತೆಯ ಹಕ್ಕು, ಸಂವಿಧಾನದ 4ನೇ ಭಾಗದಲ್ಲಿರುವ 3ನೇ ಭಾಗದಲ್ಲಿರುವಂತಹ 14ರಿಂದ 18ನೇ ವಿಧಿಗಳು, 14ರಿಂದ 18ನೇ ವಿಧಿಗಳು ಸಮಾನತೆಯ ಹಕ್ಕನ್ನ ವಿವರಿಸುತ್ತವೆ. ಎರಡನೇದು ಸ್ವಾತಂತ್ರ್ಯದ ಹಕ್ಕು, ಸಂವಿಧಾನದ 3ನೇ ಭಾಗದಲ್ಲಿರುವಂತಹ 19ರಿಂದ 22ನೇ ವಿಧಿಗಳು ಸ್ವಾತಂತ್ರ್ಯದ ಹಕ್ಕನ್ನ
ವಿವರಿಸುತ್ತವೆ. ಮೂರನೇ ಶೋಷಣೆಯ ವಿರುದ್ಧದ ಹಕ್ಕು 23 ಮತ್ತು 24ನೇ ವಿಧಿಗಳು ಇವುಗಳನ್ನು ವಿವರಿಸುತ್ತದೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28ನೇ ವಿಧಿಗಳು ಈ ಒಂದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ವಿವರಿಸುತ್ತವೆ. 5ನೇದು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಅಥವಾ ಶೈಕ್ಷಣಿಕ ಹಕ್ಕು ಅಂತ ಕರೀತಕ್ಕಂಥದ್ದು 29 ಮತ್ತು 30ನೇ ವಿಧಿಗಳು ಇದನ್ನ ವಿವರಿಸುತ್ತವೆ. ಅಂತಿಮವಾಗಿರುವಂತಹದ್ದು ಸಂವಿಧಾನದ ಪರಿಹಾರದ ಹಕ್ಕು. ಸಂವಿಧಾನದ ಪರಿಹಾರದ ಹಕ್ಕು 32ನೇ ವಿಧಿಯಲ್ಲಿ ವಿವರಿಸಲ್ಪಟ್ಟಿರುವಂತದ್ದಿದೆ. ಇವುಗಳನ್ನು ಬರೆದಿಟ್ಕೊಳ್ಳಿ. ಮೂಲಭೂತ ಹಕ್ಕುಗಳ ಯಾವುವು, ಅವುಗಳ ಎಷ್ಟು ವಿಧಿಗಳಲ್ಲಿ ಅವುಗಳ ವಿವರಣೆ ಇದೆ ಎನ್ನುವಂಥದ್ದು ಸಂಕ್ಷಿಪ್ತವಾಗಿ ನಿಮಗೆ ಇರುತ್ತೆ. ಹಾಗಾದ್ರೆ ಒಂದೊಂದಾಗಿನೇ ಒಂದೊಂದು ವಿಧಿಯ ಒಂದು ಹಕ್ಕಿನ ಬಗ್ಗೆ ನಾವು ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿರುವಂಥದ್ದು ಸಮಾನತೆಯ ಹಕ್ಕು. ಸಮಾನತೆ ಎನ್ನುವಂಥದ್ದು ನಮ್ಮ ಸಂವಿಧಾನ ನಮಗೆ ನೀಡಿರ್ತಕ್ಕಂಥ ಒಂದು ಬಹುದೊಡ್ಡ ಕೊಡುಗೆಯಾಗಿರುವಂಥದ್ದು. ಯಾಕೆಂತ ಹೇಳಿದ್ರೆ ಭಾರತದಲ್ಲಿ ಅನೇಕ ಭಾಷೆಯ ಜನ, ಅನೇಕ ಸಂಸ್ಕೃತಿಯ ಜನ, ಅನೇಕ ಧರ್ಮದ ಜನ, ಅನೇಕ ಜಾತಿಯ ಜನ, ಅನೇಕ ಪ್ರದೇಶಗಳಲ್ಲಿ ವಾಸವಾಗಿರ್ತಕ್ಕಂಥ ಜನರಿರುವುದರಿಂದ ಅವರೆಲ್ಲರಲ್ಲೂ ಕೂಡ ಸಮಾನತೆಯನ್ನು ತರುವಂತಹದ್ದು ಸಂವಿಧಾನದ ಆಶಯವಾಗಿತ್ತು. ಹಾಗಾಗಿನೇ ಸಮಾನತೆಯ ಹಕ್ಕನ್ನ ನೀಡಲಾಗಿರುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಯಾವ ಯಾವ ವಿಚಾರಗಳಲ್ಲಿ ಸಮಾನತೆಯನ್ನು ನೀಡಿರ್ತಕ್ಕಂಥ ನಾವು ಗುರುತಿಸ್ತಾ ಹೋಗ್ಬೋದು. ಉದ್ಯೋಗ ಪಡೆಯುವುದರಲ್ಲೂ ಸಮಾನತೆ, ಧರ್ಮವನ್ನು ಆಚರಿಸುವುದರಲ್ಲೂ ಕೂಡ ಸಮಾನ ಅವಕಾಶಗಳನ್ನು ಎಲ್ಲರಿಗೂ ಕೂಡ ನೀಡುವಂಥದ್ದು, ಶಿಕ್ಷಣ ಪಡೆದುಕೊಳ್ಳುವಲ್ಲಿಯೂ ಕೂಡ ಸಮಾನತೆಯನ್ನು ಜಾರಿಗೊಳಿಸಿರುವಂತಹದ್ದಾಗಿರ್ಬೋದು, ಬದುಕುವಲ್ಲಿಯೂ ಕೂಡ ಎಲ್ಲರೂ ಕೂಡ ಸಮಾನವಾಗಿರುವಂಥ ಅವಕಾಶ ನೀಡಲಾಗಿದೆ. ವಯಸ್ಕ ಮತದಾನ ಪದ್ಧತಿಯನ್ನು ಕೊಟ್ಟಿರುವಂಥದ್ದು ನೋಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾಗಿ 18 ವರ್ಷ ಮೇಲ್ಪಟ್ಟಂತಹ ಎಲ್ಲರೂ ಕೂಡ ಮತ ಚಲಾಯಿಸೋದಕ್ಕೆ ಸರ್ವ ಸಮಾನರು ಎನ್ನುವಂಥ ಅವಕಾಶವನ್ನು ನೀಡಿರುವಂಥದ್ದಾಗಿರ್ಬೋದು. ಹೀಗೆ ಸಂವಿಧಾನದಲ್ಲಿ ಸಮಾನತೆಯ ಹಕ್ಕು ಅನೇಕ ಅಂಶಗಳನ್ನು ಆಧರಿಸಿರುವಂತಹ ರೀತಿಯಲ್ಲಿ ಭಾರತದ ಪ್ರತಿಯೊಬ್ಬ ಪ್ರಜೆಯನ್ನು ಕೂಡ ಇತರರೊಂದಿಗೆ ಸಮಾನವಾಗಿರುವಂತಹ ರೀತಿಯಲ್ಲಿಯೇ ಕಾಣಬೇಕು ಅನ್ನುವಂಥ ರೀತಿಯಲ್ಲಿ ಈ ಒಂದು ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದಾಗಿ ನಾವು ನೋಡ್ತಾ ಹೋಗ್ಬೋದಾಗಿದೆ. 14ರಿಂದ 18ನೇ ವಿಧಿಗಳವರೆಗೆ ಇವುಗಳಿಂದ ಒಳಗೊಂಡಿರ್ತಕ್ಕಂಥ ಸವಿಸ್ತಾರವಾದಂಥ ವಿವರಣೆಯನ್ನು ನಾವು ಗಮನಿಸ್ತಾ ಹೋಗ್ಬೋದಾಗಿದೆ. ಶಾಲೆಗಳಲ್ಲೂ ಕೂಡ ಸಮಾನವಾಗಿರ್ತಕ್ಕಂಥ ಅವಕಾಶಗಳಾಗಿ ಸಮವಸ್ತ್ರಗಳನ್ನು ನೀಡಿರ್ತಕ್ಕಂಥದ್ದಾಗಿರ್ಬೋದು, ಸಮಾನ ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು. ಒಂದು ಚಿಕ್ಕ ಉದಾಹರಣೆಯಾಗಿ ನಾವು ನೋಡ್ತಾ ಹೋಗ್ಬೋದಾಗಿದೆ. ಎಲ್ಲ ಧರ್ಮೀಯರಿಗೂ ಎಲ್ಲ ಸ್ಥಳಗಳಲ್ಲಿಯೂ ಎಲ್ಲ ರೀತಿಯಲ್ಲಿಯೂ ಕೂಡ ಅವಕಾಶಗಳನ್ನು ನೀಡಬೇಕು. ಯಾವುದೇ ಹೋಟೆಲ್ಗಳಾಗಿರ್ಬೋದು, ಮನೋರಂಜನಾ ಕೇಂದ್ರಗಳಲ್ಲಾಗಿರ್ಬೋದು, ಯಾವುದೇ ಕಚೇರಿಗಳಲ್ಲಾಗಿರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಾಗಿರ್ಬೋದು, ಯಾರಿಗೂ ಯಾವುದೇ ನಿರ್ಬಂಧವನ್ನು ಹೇರುವ ಹಾಗಿಲ್ಲ. ಆ ರೀತಿಯಲ್ಲಿ ಸಮಾನತೆಯನ್ನು ನಮ್ಮ ಸಂವಿಧಾನ ನಮಗೆ ನೀಡಿರುವಂಥದ್ದಿದೆ. ಇನ್ನು ಎರಡನೇದಾಗಿರುವಂಥದ್ದು ಸ್ವಾತಂತ್ರ್ಯದ ಹಕ್ಕು. ಇದು ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿಯೇ ಅತ್ಯಂತ ಮಹತ್ವದ್ದಾಗಿದೆ ಅಂತೇಳಿ ಹೇಳ್ತಾ ಹೋಗ್ಬೋದಾಗಿದೆ. ಯಾಕೆ ಅಂತ ಹೇಳಿದ್ರೆ ಸ್ವತಂತ್ರ ಎನ್ನುವಂಥದ್ದು ಆಜನ್ಮಸಿದ್ಧ ಹಕ್ಕು. ಪ್ರತಿಯೊಬ್ಬರಿಗೂ ಕೂಡ ಅದು ಲಭಿಸಲೇಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸ್ವಾತಂತ್ರ್ಯವನ್ನು ನೀಡಿರ್ತಕ್ಕಂಥದ್ದಿದೆ. ಇದು ವಾಕ್ ಸ್ವಾತಂತ್ರ್ಯ, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹ ರೀತಿಯ ಸ್ವಾತಂತ್ರ್ಯ, ಉದ್ಯೋಗವನ್ನು ಹೊಂದುವಂತಹ ಸ್ವಾತಂತ್ರ್ಯ, ರಹಿತವಾಗಿ ಯಾವುದೇ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವಂತಹ ಸ್ವಾತಂತ್ರ್ಯ, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವಲ್ಲಿಯೂ ಕೂಡ ಸ್ವಾತಂತ್ರ್ಯ, ಹೀಗೆ ಅನೇಕ ರೀತಿಯ ವಿದ್ಯಾಭ್ಯಾಸ ಹೊಂದುವಲ್ಲಿಯೂ ಕೂಡ ಸ್ವಾತಂತ್ರ್ಯವನ್ನು ನೀಡಲಾಗಿರುವಂಥದ್ದು. ಯಾವುದೇ ಉದ್ಯೋಗವನ್ನು ಹೊಂದಬಹುದು, ಯಾವುದೇ ಒಂದು ಧರ್ಮವನ್ನು ನೀನು ಅವಲಂಬಿಸೋದಕ್ಕೂ ಕೂಡ ಸ್ವತಂತ್ರನಾಗಿರಬಹುದು. ಯಾವುದೇ ಕಾರಣಕ್ಕೂ ಯಾರ ಮೇಲೂ ಯಾವುದೇ ಒತ್ತಡಗಳನ್ನು ಧಾರ್ಮಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಹೇರುವಂತಿಲ್ಲ ಅನ್ನುವಂಥ ರೀತಿಯಲ್ಲಿ ಈ ಅಂಶಗಳನ್ನು ಆಧರಿಸಿ ಸ್ವಾತಂತ್ರ್ಯವನ್ನು ನೀಡಿರ್ತಕ್ಕಂಥದ್ದು ಈ ಒಂದು ಹಕ್ಕಿನ ಮೂಲಕವಾಗಿಯೇ ಆಗಿದೆ. ಹಾಗಾಗಿನೇ ಇದರ ಮೂಲಕ ಪ್ರಮುಖವಾಗಿರುವಂತಹ ರೀತಿಯಲ್ಲಿ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ
ಮಾತನಾಡುವಂತಹ ಸ್ವಾತಂತ್ರ್ಯ ಇದು ನಮಗೆ ನೀಡಿರ್ತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಪ್ರಜೆ ವಾಕ್ ಸ್ವಾತಂತ್ರ್ಯವನ್ನು ಹೊಂದಿರ್ತಾನೆ. ಮಾತನಾಡಲು ಸರ್ವ ಸ್ವತಂತ್ರನಾಗಿರ್ತಾನೆ. ತನ್ನ ಅಭಿಪ್ರಾಯಗಳನ್ನು ಅಭಿವ್ಯಕ್ತಿಗೊಳಿಸಿಕೊಳ್ಳುವಲ್ಲಿಯೂ ಕೂಡ ಅವನು ಸ್ವತಂತ್ರನಾಗಿರುವಂತಹ ರೀತಿಯಲ್ಲಿ ನಾವು ನೀಡ್ತಾ ಹೋಗ್ಬೋದು. ಅದೇ ರೀತಿಯಲ್ಲಿ ಭಾರತದಲ್ಲಿ ಎಲ್ಲಿ ಬೇಕಾದರೂ ಕೂಡ ಸಂಚರಿಸೋದಿಕ್ಕೆ ಅವನು ಸರ್ವ ಸ್ವತಂತ್ರ. ಯಾವುದೇ ಕಾರಣಕ್ಕೂ ಅವನನ್ನ ನಿರ್ಬಂಧಿಸುವಂಗಿಲ್ಲ. ಉದ್ಯೋಗ ಹೊಂದಲು ಅರ್ಹತೆಯನ್ನು ಹೊಂದಿದ್ದರೆ ಅವನಿಗೆ ಉದ್ಯೋಗವನ್ನ ನಿರಾಕರಿಸುವಂತಿಲ್ಲ. ಶಸ್ತ್ರರಹಿತವಾಗಿ ಸುಲಭವಾಗಿ ಯಾವುದಾದರೂ ಸಭೆಗಳನ್ನು ನಡೆಸೋದಕ್ಕೆ ಅವಕಾಶ ನೀಡಿದೆ. ಸಂಘ ಸಂಸ್ಥೆಯನ್ನು ಸ್ವತಂತ್ರವಾಗಿ ಸ್ಥಾಪನೆ ಮಾಡೋದಕ್ಕೆ ಕಾನೂನಾತ್ಮಕವಾಗಿ ಅವಕಾಶಗಳನ್ನು ನೀಡಿರ್ತಕ್ಕಂಥದ್ದಿದೆ. ಇದು ಪೌರರಿಗೆ ಒಂದು ಹಕ್ಕನ್ನು ತಂದುಕೊಟ್ಟಿದೆ. ಪೌರತ್ವದ ಹಕ್ಕನ್ನು ನೀಡಿರ್ತಕ್ಕಂಥ ರೀತಿಯಲ್ಲಿ ಈ ಒಂದು ಸ್ವಾತಂತ್ರ್ಯ ಹಕ್ಕನ್ನು ನಾವು ನೋಡ್ತಾ ಹೋಗಬಹುದಾಗಿದೆ. ಇಷ್ಟು ಈ ಒಂದು ಸ್ವಾತಂತ್ರ್ಯದ ಹಕ್ಕು 19ರಿಂದ 22ನೇ ವಿಧಿಗಳಲ್ಲಿ ವಿವರವಾಗಿರುವಂತಹ ರೀತಿಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು. ನಂತರದಲ್ಲಿ ಶೋಷಣೆಯ ವಿರುದ್ಧದ ಹಕ್ಕು 23 ಮತ್ತು 24ನೇ ವಿಧಿಗಳಲ್ಲಿ ಇದರ ವಿವರಣೆಯನ್ನು ನಾವು ನೋಡ್ತಾ ಹೋಗಬಹುದಾಗಿದೆ. ಶೋಷಣೆ ಎನ್ನುವಂತಹದ್ದು ಭಾರತ ಎದುರಿಸುತ್ತಿರುವಂತಹ ಒಂದು ಪ್ರಮುಖ ಸಮಸ್ಯೆ. ಶೋಷಿತರು, ಶೋಷಣೆ ಎನ್ನುವಂಥದ್ದು ಅನೇಕ ರೀತಿಯಲ್ಲಿ ಬಳಕೆಯಾಗುತ್ತಿರುವಂತಹ ಭಾರತದ ಒಂದು ಸಮಸ್ಯೆಯಾಗಿರುವಂಥದ್ದು. ಹಾಗಾಗಿನೇ ಇದನ್ನು ಬೇರು ಸಹಿತ ಕಿತ್ತೊಗೆಯುವ ಕಾರಣಕ್ಕೋಸ್ಕರನೇ ಶೋಷಣೆಯ ವಿರುದ್ಧದ ಹಕ್ಕು ಎನ್ನುವಂತಹ ರೀತಿಯಲ್ಲಿ ಜಾರಿಗೊಳಿಸಿರುವಂತಹದ್ದಿದೆ. ಇದರಲ್ಲೂ ಕೂಡ ಅನೇಕ ಅಂಶಗಳಿರುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಯಾರನ್ನು ಯಾವುದೇ ಕಾರಣಕ್ಕೂ ಶೋಷಣೆಗೆ ಒಳಪಡಿಸಬಾರದು, ಬಲವಂತಪಡಿಸಬಾರದು, ಒತ್ತಡವನ್ನು ಅವರ ಮೇಲೆ ಏರಬಾರದು ಎನ್ನುವಂತಹ ರೀತಿಯ ಅಂಶಗಳನ್ನು ಇದು ಒಳಗೊಂಡಿರುವಂಥದ್ದಾಗಿ ನಾವು ನೋಡ್ತಾ ಹೋಗ್ಬೋದು. ಪ್ರಮುಖವಾಗಿರುವಂತಹ ರೀತಿಯಲ್ಲಿ ದೇವದಾಸಿ ಪದ್ಧತಿ ಅಲ್ವಾ. ಅದೇ ರೀತಿಯಲ್ಲಿ ನಾವು ನೋಡ್ತಾ ಹೋದಾಗ ಅಸ್ಪೃಶ್ಯತೆ, ಆಗಿರುವಂಥದ್ದಾಗಿರ್ಬೋದು, ಮಕ್ಕಳ ದುಡಿಮೆ ಆಗಿರ್ಬೋದು, ಸತಿ ಪದ್ಧತಿ ಅಲ್ವಾ. ದೇವದಾಸಿ ಪದ್ಧತಿ, ಅಸ್ಪೃಶ್ಯತೆ, ಮಕ್ಕಳ ದುಡಿಮೆ ಆಗಿರ್ಬೋದು, ಸತಿ ಪದ್ಧತಿ ಆಗಿರ್ಬೋದು, ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿಸುವಂತಹದ್ದು, ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿಸುವಂತಹದ್ದಾಗಿರ್ಬೋದು, ಭಿಕ್ಷಾಟನೆಯನ್ನು ಕೂಡ ಆಗಿರ್ಬೋದು. ಹೀಗೆ ಇಂತಹ ಒಂದು ಅನಿಷ್ಟ ಆಚರಣೆಗಳನ್ನ ಯಾವುದೇ ಕಾರಣಕ್ಕೂ ನಾವು ಪಾಲಿಸಬಾರದು. ಇವುಗಳನ್ನು ಕಿತ್ತೊಗೆಯಬೇಕು, ದೂರವಿರಿಸಬೇಕು. ಇವುಗಳ ಮುಖಾಂತರ ಯಾರೂ ಕೂಡ ಶೋಷಣೆಗೆ ಒಳಗಾಗಬಾರದು. ಹಾಗಾಗಿನೇ ಭಾರತದ ಪ್ರತಿಯೊಬ್ಬ ಪ್ರಜೆಯು ಇಂತಹ ಒಂದು ಅನಿಷ್ಟ ಆಚರಣೆಗಳ ವಿರುದ್ಧವಾಗಿ ಹೋರಾಡುವಂತಹ ಹಕ್ಕನ್ನು ಲಭಿಸಿಕೊಟ್ಟಿದೆ ಶೋಷಣೆಯ ವಿರುದ್ಧದ ಹಕ್ಕು. ಯಾವುದೇ ಕಾರಣಕ್ಕೂ 14 ವರ್ಷದ ಒಳಗಿನ ಮಕ್ಕಳು ಯಾವುದೇ ಕಾರ್ಖಾನೆಗಳಲ್ಲಿ, ಹೋಟೆಲ್ಗಳಲ್ಲಿ ಎಲ್ಲಾದರೂ ಕೂಡ ದುಡಿಮೆಗೆ ಒಳಪಡುವ ಹಾಗಿಲ್ಲ. ಅವನು ಬಾಲಕಾರ್ಮಿಕ ಅಂತ ಗುರುತಿಸಬೇಕಾಗತ್ತೆ. ಹಾಗಾಗಿ ಅವನ ಹಕ್ಕು ಅಲ್ಲಿ ನಿರಾಕರಣೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಕ್ಕಳ ದುಡಿಮೆಯನ್ನು ಕೂಡ ಇಲ್ಲಿ ಶೋಷಣೆಯಾಗಿ ಪರಿಗಣಿಸುವಂಥದ್ದಿದೆ. ಹೀಗೆ ಇಂಥ ಅನಿಷ್ಟ ಆಚರಣೆಗಳ ವಿರುದ್ಧವಾಗಿ ಹೋರಾಡೋದಕ್ಕೆ ಅವಕಾಶ ನೀಡಿರ್ತಕ್ಕಂಥದ್ದು ಶೋಷಣೆಯ ವಿರುದ್ಧದ ಹಕ್ಕು. ಇದು 23 ಮತ್ತು 24ನೇ ವಿಧಿಗಳಲ್ಲಿ ವಿವರಿಸಲ್ಪಟ್ಟಿದೆ. ನಂತರದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಭಾರತ ಒಂದೇ ಧರ್ಮವನ್ನು ಅವಲಂಬಿಸಿರುವಂಥದ್ದಲ್ಲ. ಹಾಗಾಗಿನೇ ಭಾರತ ಜಾತ್ಯತೀತ ರಾಷ್ಟ್ರ, ಮತನಿರಪೇಕ್ಷ ರಾಷ್ಟ್ರ ಅಂತೇಳಿ ನಾವು ಸೇರ್ಪಡೆಗೊಳಿಸಿರುವಂತಹ ಅಂಶವನ್ನು ನಾವು ಚರ್ಚಿಸಿದ್ದೇವೆ ಅಲ್ವಾ. ಹಾಗಾಗಿ ಹಲವಾರು ಧರ್ಮಗಳಿರುವಂತಹ ಭಾರತದಲ್ಲಿ ಭಾರತದ ಪ್ರಜೆಯಾಗಿರುವಂತಹ ವ್ಯಕ್ತಿ ಯಾವುದೇ ಧರ್ಮವನ್ನು ಬೇಕಾದರೂ ಕೂಡ ಅವಲಂಬಿಸುವುದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಅದರ ಅನುಯಾಯಿ ಆಗೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಜೊತೆಗೆ ಯಾವುದೇ ಧರ್ಮವು ಆ ಒಂದು ಪ್ರಜೆಯ ಮೇಲೆ ಒತ್ತಡ ಹಾಕುವಂತಿಲ್ಲ, ಆರ್ಥಿಕವಾಗಿ ತೆರಿಗೆಯನ್ನು ವಸೂಲಿ ಮಾಡುವಂತಿಲ್ಲ. ಹೀಗೆ ಇದನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎನ್ನುವಂತಹ ಬಲವಂತವನ್ನು ಮಾಡುವಾಗಿಲ್ಲ, ಮತಾಂತರವನ್ನು ಬಲವಂತವಾಗಿ ಮಾಡುವಾಗಿಲ್ಲ.
ಹೀಗೆ ಹಲವಾರು ಅಂಶಗಳನ್ನು ಒಳಪಟ್ಟ ಹಾಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೂಡ ನಮ್ಮ ಭಾರತ ಸಂವಿಧಾನ ನೀಡಿದೆ. ನಾವು ಯಾವ ಧರ್ಮವನ್ನು ಬೇಕಾದರೂ ಕೂಡ ನಮಗೆ ಸುಲಭ ಆಚರಿಸೋದಕ್ಕೆ ಅನುಕೂಲವಾಗಿದೆ ಎನ್ನುವಂಥ ರೀತಿಯಲ್ಲಿ ಇದ್ದರೆ ಆ ಧರ್ಮವನ್ನು ನಾವು ಅವಲಂಬಿಸೋದಕ್ಕೆ ಅವಕಾಶವನ್ನ ನಮ್ಮ ಸಂವಿಧಾನ ನಮಗೆ ನೀಡಿರುವಂಥದ್ದಿದೆ. ನಂತರದಲ್ಲಿ ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು. ನಮ್ಮದು ಅನೇಕ ಸಂಸ್ಕೃತಿಗಳನ್ನು ಒಳಗೊಂಡಿರುವಂತಹ ರಾಷ್ಟ್ರ. ಒಂದೇ ಸಂಸ್ಕೃತಿಯ ಜನರು ನಮ್ಮಲ್ಲಿ ಕಾಣೋದಿಲ್ಲ. ಅನೇಕ ವಿಭಿನ್ನವಾಗಿರುವಂತಹ ಸಂಸ್ಕೃತಿಯನ್ನು ರಾಜಸ್ಥಾನದಲ್ಲಿ ಹೋದರೆ ಬೇರೆ ರೀತಿಯಲ್ಲಿ, ಕಾಶ್ಮೀರದಲ್ಲಿ ಹೋದರೆ ಬೇರೆ ರೀತಿಯಲ್ಲಿ, ಪಂಜಾಬಲ್ಲಿ ಹೋದರೆ ಬೇರೆ ರೀತಿಯಲ್ಲಿ, ಅದೇ ರೀತಿಯಲ್ಲಿ ಬಂಗಾಳದಲ್ಲಿ ಹೋದರೆ, ಮಧ್ಯಪ್ರದೇಶದಲ್ಲಿ ಹೋದರೆ, ಕೇರಳದಲ್ಲಿ ಹೋದರೆ, ತಮಿಳುನಾಡಲ್ಲಿ ಹೋದರೆ, ಕರ್ನಾಟಕದಲ್ಲಿ ಹೋದರೆ, ಹೀಗೆ ಹಲವಾರು ರಾಜ್ಯಗಳಲ್ಲಿ ಹಲವಾರು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಜನರಿದ್ದಾರೆ. ಅವರ ಆಹಾರ ಕ್ರಮ, ಉಡುಪು, ಅವರ ಭಾಷೆಯಲ್ಲಾಗಿರ್ಬೋದು, ಇತರ ಆಚರಣೆಗಳಲ್ಲಾಗಿರ್ಬೋದು, ಧಾರ್ಮಿಕ ವಿಧಿವಿಧಾನಗಳಲ್ಲಾಗಿರ್ಬೋದು, ಹಬ್ಬ ಹರಿದಿನಗಳಲ್ಲಾಗಿರ್ಬೋದು, ಅವರ ಸಂಸ್ಕೃತಿ ವಿವರವಾಗಿರುವಂತಹ ರೀತಿಯಲ್ಲಿ ಇರುವಂಥದ್ದು. ಹಾಗಾಗಿನೇ ಆ ಎಲ್ಲ ಸಂಸ್ಕೃತಿಗಳಿಗೂ ಕೂಡ ಸಮಾನ ಅವಕಾಶಗಳನ್ನು ನೀಡಿ ಅವುಗಳಿಗೆ ಮನ್ನಣೆಯನ್ನು ಕೊಟ್ಟಿರುವಂತಹ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು. ಇಲ್ಲಿ ವಿದ್ಯಾಭ್ಯಾಸದ ಹಕ್ಕು ಕೂಡ ಶಿಕ್ಷಣವನ್ನು ಪಡೆದುಕೊಳ್ಳಲು ಕೂಡ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅರ್ಹರಾಗುತ್ತಾನೆ ಎನ್ನುವಂಥ ರೀತಿಯಲ್ಲಿ ಇದನ್ನು ಹಕ್ಕಾಗಿ ಸೇರ್ಪಡೆಗೊಳಿಸಿರುವಂಥದ್ದಿದೆ. ಜೊತೆಗೆ ಕರ್ತವ್ಯದಲ್ಲೂ ಇರುವಂಥದ್ದಿದೆ. 6ರಿಂದ 14 ವರ್ಷದ ಮಗು ಕಡ್ಡಾಯವಾಗಿ ಉಚಿತ ಶಿಕ್ಷಣಕ್ಕೆ ಒಳಪಡಲೇಬೇಕು ಅನ್ನುವಂಥದ್ದು ಕರ್ತವ್ಯವೋದು ಇಲ್ಲಿ ಹಕ್ಕು ಕೂಡ ಆಗಿರುವಂಥದ್ದಿದೆ. ಶಿಕ್ಷಣ ಪಡೆದುಕೊಳ್ಳುವಂಥದ್ದು ಪ್ರತಿಯೊಬ್ಬರ ಹಕ್ಕು. ಯಾವುದೇ ಕಾರಣಕ್ಕೂ ಯಾವ ಒಬ್ಬ ವ್ಯಕ್ತಿಯನ್ನು, ಯಾವ ಮಗುವನ್ನು ಕೂಡ ಶಿಕ್ಷಣದಿಂದ ವಂಚಿತರಾಗುವಂತೆ ಮಾಡುವ ಹಾಗಿಲ್ಲ. ಅದು ಕಾನೂನು ಪ್ರಕಾರ ಅಪರಾಧವಾಗಲ್ಪಡುತ್ತೆ ಎನ್ನುವುದನ್ನು ನಾವಿಲ್ಲಿ ನೋಡ್ತಾ ಹೋಗಬಹುದಾಗಿದೆ. ಅದು 29 ಮತ್ತು 30ನೇ ವಿಧಿಗಳಲ್ಲಿ ವಿವರಿಸಲ್ಪಟ್ಟಿದೆ. ಜೊತೆಗೆ ಅಂತಿಮವಾಗಿರುವಂತಹದ್ದು ಸಂವಿಧಾನಬದ್ಧ ಪರಿಹಾರದ ಹಕ್ಕು. ಇದು ಪ್ರಮುಖವಾಗಿರುವಂತಹ ರೀತಿಯ ಹಲವು ಅವಕಾಶಗಳನ್ನು ಕಾನೂನಾತ್ಮಕವಾಗಿ ನಮಗೆ ನೀಡಿರುವಂತಹ ರೀತಿಯಲ್ಲಿ ಇರುವಂಥದ್ದು ಮಕ್ಕಳೇ. ಅದು 32ನೇ ವಿಧಿಯಲ್ಲಿ ಸವಿಸ್ತಾರವಾಗಿ ಅದರ ವಿವರ. ಸಂವಿಧಾನಬದ್ಧ ಪರಿಹಾರದ ಹಕ್ಕು ಪ್ರಮುಖವಾಗಿರುವಂತಹ ರೀತಿಯಲ್ಲಿದೆ. ಹಾಗಾಗಿನೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಸಂವಿಧಾನಬದ್ಧ ಪರಿಹಾರದ ಹಕ್ಕನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿ ಹೋಲಿಕೆ ಮಾಡಿದ್ದಾರೆ. ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಯಾವುದೋ ಸಂವಿಧಾನದ ಪರಿಹಾರದ ಹಕ್ಕು. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಸುಲಭವಾಗಿರುವಂತಹ ರೀತಿಯಲ್ಲಿ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದಕ್ಕೆ ಅವಕಾಶ ನೀಡಿರ್ತಕ್ಕಂಥದ್ದಾಗಿ ಆ ಒಂದು ಹಕ್ಕನ್ನು ನೋಡಬಹುದು. ಈ ರೀತಿಯಲ್ಲಿ ಈ ಒಂದು ಸಂವಿಧಾನಬದ್ಧ ಪರಿಹಾರದ ಹಕ್ಕಿಗೆ ಸರ್ವೋಚ್ಚ ನ್ಯಾಯಾಲಯ ಸಂಪೂರ್ಣ ಜವಾಬ್ದಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗುತ್ತೆ. ಸಂವಿಧಾನದ ಎಲ್ಲ ಅಂಶಗಳನ್ನು ಕೂಡ ಅಲ್ಲಿ ನಾವು ಮೊಕದ್ದಮೆಯ ಮುಖಾಂತರವಾಗಿ ಬಗೆಹರಿಸಿಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗಾಗಿನೇ ಸರ್ವೋಚ್ಚ ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಹೇಳಿ ಕರೀತಾರೆ. ಮೂಲಭೂತ ಹಕ್ಕುಗಳ ರಕ್ಷಕ ಸರ್ವೋಚ್ಚ ನ್ಯಾಯಾಲಯವನ್ನ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಹೇಳಿ. ಯಾಕಂದ್ರೆ ಈ ಹಕ್ಕುಗಳಿಗೆ ನಾವು ಚ್ಯುತಿ ಬಂದಿದ್ದೆ ಆದಲ್ಲಿ ಅವುಗಳನ್ನು ನಾವು ಸರ್ವೋಚ್ಚ ನ್ಯಾಯಾಲಯದ ಮುಖಾಂತರವಾಗಿಯೂ ಬಗೆಹರಿಸಿಕೊಳ್ಳೋದಕ್ಕೆ ಅವಕಾಶ ಇರುವುದರಿಂದ ಇದನ್ನು ಮೂಲಭೂತ ಹಕ್ಕುಗಳ ರಕ್ಷಕ. ಹಾಗಾದರೆ ಈ ಒಂದು ಸಂವಿಧಾನದಲ್ಲಿ ಸಂವಿಧಾನಬದ್ಧ ಪರಿಹಾರದ ಹಕ್ಕಿನ ಮುಖಾಂತರವಾಗಿ ಈ ಒಂದು ಉಚ್ಚ ನ್ಯಾಯಾಲಯವು ಕೂಡ ಸಂವಿಧಾನದ 226ನೇ ವಿಧಿಯ ಪ್ರಕಾರ ಉಚ್ಚ ನ್ಯಾಯಾಲಯವು ಕೂಡ ಈ ಒಂದು ಸಂವಿಧಾನಬದ್ಧ ಪರಿಹಾರದ ಹಕ್ಕನ್ನು ಕುರಿತು ಇವುಗಳನ್ನು ಚಲಾಯಿಸೋದಕ್ಕೆ ಅವಕಾಶವನ್ನು ಕೂಡ ನೀಡಲಾಗಿರುವಂಥದ್ದಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಹಾಗಾದರೆ ಈ ಒಂದು ಸಂವಿಧಾನಬದ್ಧ ಪರಿಹಾರದ ಹಕ್ಕಿನಲ್ಲಿ ಬರ್ತಕ್ಕಂಥ ಕೆಲವೊಂದು ಅವಕಾಶಗಳು ಯಾವಿದ್ದಾವೆ ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲನೇದು ಬಂದಿ ಪ್ರತ್ಯಕ್ಷೀಕರಣ. ಯಾವುದಾದರೂ ಒಬ್ಬ ವ್ಯಕ್ತಿಯನ್ನ ಕಾನೂನಾತ್ಮಕವಾಗಿ ಬಂಧಿಸಲ್ಪಟ್ಟಿದ್ದರೆ, ಅದು ಅಕ್ರಮವಾಗಿದ್ದರೂ ಸರಿ ಅಥವಾ ಕಾನೂನು ಪ್ರಕಾರವಾಗಿದ್ದರೂ ಸರಿ,
ಆ ಒಬ್ಬ ಬಂಧಿತ ವ್ಯಕ್ತಿಯನ್ನ ನಿಗದಿತ ಅವಧಿಗೆ ಮುಂಚಿತವಾಗಿಯೇ ನ್ಯಾಯಾಲಯಕ್ಕೆ ಅವರನ್ನು ಹಾಜರುಪಡಿಸಬೇಕು ಎನ್ನುವಂತಹ ರೀತಿಯಲ್ಲಿ ಉನ್ನತ ನ್ಯಾಯಾಲಯಗಳು ನೀಡುವಂತಹ ಒಂದು ಆಜ್ಞೆಯನ್ನೇ ಬಂದಿ ಪ್ರತ್ಯಕ್ಷೀಕರಣ ಅಂತೇಳಿ ಕರಿತೀವಿ. ಯಾವುದೇ ವ್ಯಕ್ತಿಯನ್ನು ಬಂಧಿಸಿ ಇಷ್ಟು ಅವಧಿಯ ಒಳಗೆ ಅವನನ್ನು ಠಾಣೆಯಲ್ಲಿ ಇಟ್ಟುಕೊಳ್ಳೋದ್ರ ಬದಲಾಗಿ ಅವನನ್ನು ನ್ಯಾಯಾಲಯದಲ್ಲಿ ಹಾಜರುಪಡಿಸಲೇಬೇಕು ಎನ್ನುವಂತಹ ಒಂದು ಆಜ್ಞೆಯನ್ನು ಹೊರಡಿಸಲಾಗುತ್ತೆ. ಇನ್ನು ಎರಡನೇದು ಪರಮಾದೇಶ. ಇದು ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯಗಳು ಶಾಸಕಾಂಗಕ್ಕೆ ಅಥವಾ ಕಾರ್ಯಾಂಗಕ್ಕೆ ಆಜ್ಞೆಯನ್ನು ಹೊರಡಿಸುವಂಥದ್ದಾಗಿರುತ್ತೆ. ಅವರು ತಮ್ಮ ವ್ಯಾಪ್ತಿಗೆ ಬರುವಂತಹ ಕಾರ್ಯಗಳನ್ನು ಸಮಂಜಸವಾಗಿ ಅಚ್ಚುಕಟ್ಟಾಗಿ ನಿಗದಿತ ಅವಧಿಯೊಳಗೆ ಪೂರೈಸಲು ಈ ಆದೇಶವನ್ನು ಹೊರಡಿಸಲಾಗುವಂಥದ್ದಿದೆ. ಇನ್ನು ಮೂರನೇದು ಪ್ರತಿಬಂಧಕಾಜ್ಞೆ ಎನ್ನುವಂಥದ್ದು. ಉನ್ನತ ನ್ಯಾಯಾಲಯಗಳಾಗಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯಗಳು ತನ್ನ ಅಧೀನ ನ್ಯಾಯಾಲಯಗಳಿಗೆ ಹೊರಡಿಸುವಂತಹ ಆಜ್ಞೆಗಳಾಗಿದ್ದಾವೆ ಇವೆರಡೂ ಕೂಡ. ಈ ಪ್ರತಿಬಂಧಕಾಜ್ಞೆ ಅಧೀನ ನ್ಯಾಯಾಲಯದಲ್ಲಿ ಯಾವುದಾದರೂ ಮೊಕದ್ದಮೆಯನ್ನ ತನ್ನ ಒಂದು ಹಂತವನ್ನು ಮೀರಿ ಆ ನ್ಯಾಯಾಲಯ ಆ ತೀರ್ಪನ್ನು ನೀಡಿದೆ ಅಂತ ಹೇಳಿದರೆ, ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯ ಆ ಅಧೀನ ನ್ಯಾಯಾಲಯ ನೀಡಿರುವಂತಹ ತೀರ್ಪನ್ನು ರದ್ದುಗೊಳಿಸಲು ನೀಡುವಂತಹ ಆಜ್ಞೆಯಾಗಿರುತ್ತೆ. ಯಾಕೆ? ಆ ಅಧೀನ ನ್ಯಾಯಾಲಯಗಳಿಗೆ ಅದರ ವ್ಯಾಪ್ತಿ ಇರೋದಿಲ್ಲ. ವ್ಯಾಪ್ತಿ ಮೀರಿ ಅದು ತೀರ್ಪನ್ನು ನೀಡಿದ್ದಾಗ ಆ ತೀರ್ಪನ್ನೇ ರದ್ದುಗೊಳಿಸೋದನ್ನ ನಾವು ಪ್ರತಿಬಂಧಕಾಜ್ಞೆ ಅಂತ ಕರಿತೇವೆ. ಅದೇ ರೀತಿಯಲ್ಲಿ ಉತ್ಪ್ರೇಕ್ಷಣಾ ಲೇಖ ಅಥವಾ ಸರ್ಶಿಯೋರದಿ ಎನ್ನುವಂಥದ್ದು ಕೂಡ ಅದೇ ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯಗಳು ಅಧೀನ ನ್ಯಾಯಾಲಯಗಳು ನೀಡಿರುವಂತಹ ತೀರ್ಪಿನ ವ್ಯಾಪ್ತಿಯನ್ನು ಮೀರಿ ನೀಡಿರ್ತಕ್ಕಂಥ ತೀರ್ಪಿನ ದಾಖಲೆಗಳನ್ನು ತನಗೆ ಕಳಿಸಿಕೊಡಲು ನೀಡುವಂತಹ ಒಂದು ಆಜ್ಞೆಯಾಗಿರುತ್ತೆ ಈ ಒಂದು ಉತ್ಪ್ರೇಕ್ಷಣಾ ಲೇಖ ಎನ್ನುವಂಥದ್ದು. ಇನ್ನು ಅಂತಿಮವಾಗಿರುವಂತಹದ್ದು ಅಧಿಕಾರ ಲೇಖ ಅಥವಾ ಕೋವಾರೆಂಟ್. ಸರಿಯಾದ ವ್ಯಕ್ತಿ ಸರಿಯಾದ ಸಾರ್ವಜನಿಕ ಸ್ಥಾನವನ್ನು ಹೊಂದುವಂತೆ ಈ ಉನ್ನತ ನ್ಯಾಯಾಲಯ ಆದೇಶವನ್ನು ನೀಡುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಕ್ರಮವಾಗಿನೋ ಅಥವಾ ಕಾನೂನು ಬಾಹಿರವಾಗಿನೋ ಸಾರ್ವಜನಿಕವಾಗಿರ್ತಕ್ಕಂಥ ಯಾವುದೋ ಒಂದು ಅಧಿಕಾರದ ಸ್ಥಾನವನ್ನು ಅಲಂಕರಿಸಿ ಬಿಟ್ಟಿದ್ದಾರೆ, ಅವನನ್ನು ಕಿತ್ತೊಗೆದು ಅದಕ್ಕೆ ಸರಿಯಾಗಿರುವಂಥ ವ್ಯಕ್ತಿಯನ್ನು ಕೂರಿಸುವಂತೆ ಆದೇಶಿಸುವಂತಹ ಒಂದು ಆಜ್ಞೆಯಾಗಿ ಅಧಿಕಾರ ಲೇಖವನ್ನು ನಾವು ನೋಡ್ತಾ ಹೋಗಬಹುದಾಗಿದೆ. ಇಷ್ಟೇ ಅಲ್ಲದೆ ಮತ್ತೊಂದು ಪ್ರಮುಖವಾಗಿರುವಂಥದ್ದು ಕೂಡ ಪರಿಗಣಿತವಾಗಿ ನಾವು ನೋಡ್ತಾ ಹೋಗ್ತೀವಿ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು. ಅಥವಾ ಮೊಕದ್ದಮೆಗಳು. ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು ಅಂತ ಕರೀತಕ್ಕಂಥದ್ದಿದೆ. ಇದನ್ನು ಯಾವೊಬ್ಬ ವ್ಯಕ್ತಿ ಬೇಕಾದರೂ ಯಾವೊಬ್ಬ ಸಂಘ ಸಂಸ್ಥೆ ಬೇಕಾದರೂ ಕೂಡ ಇಲ್ಲಿ ಹೊರಡಿಸೋದಕ್ಕೆ ಅವಕಾಶ ಇರುವಂಥದ್ದಿದೆ. ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಹಾಕೋದಿಕ್ಕೆ ಅವಕಾಶ ಇರುತ್ತೆ. ಆದರೆ ಇದು ಇಡೀ ಸಮಾಜದ ಹಿತಾಸಕ್ತಿಯನ್ನು ಒಳಗೊಂಡಿರುವಂತಹ ಮೊಕದ್ದಮೆಗಳಾಗಿರಬೇಕು. ಪರಿಸರ ಸಂರಕ್ಷಣೆ ಆಗಿರ್ಬೋದು, ಜನಪರವಾಗಿರ್ತಕ್ಕಂಥ ಕಾರ್ಯಗಳ ಸಂರಕ್ಷಣೆ ಕೂಡ ಆಗಿರ್ತಕ್ಕಂಥದ್ದಾಗಿರ್ಬೋದು, ಯಾವುದೋ ಒಂದು ಆದೇಶದ ಮೇಲೆಯೂ ಕೂಡ ಜನರಿಗೆ ಕೆಡುಕಾಗುತ್ತೆ ಎನ್ನುವಂಥದ್ರ ಮೇಲೆ ಕೂಡ ಆಗಿರ್ಬೋದು. ಹೀಗೆ ಸಾರ್ವಜನಿಕವಾಗಿರುವಂತಹ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೋಸ್ಕರ ಈ ಮೊಕದ್ದಮೆಯನ್ನು ಯಾರು ಬೇಕಾದರೂ ನ್ಯಾಯಾಲಯದಲ್ಲಿ ಓಡೋದಕ್ಕೆ ಅವಕಾಶ ಇದೆ. ಇತ್ತೀಚೆಗೆ ಸ್ವಯಂ ಪ್ರೇರಿತವಾಗಿಯೇ ಉನ್ನತ ನ್ಯಾಯಾಲಯಗಳು ಈ ಮಾಧ್ಯಮಗಳ ಮೂಲಕವಾಗಿ ಬರುವಂತಹ ಒಂದು ಅವಕಾಶಗಳನ್ನು ಬಳಸಿಕೊಂಡು ಸ್ವತಃ ಈ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳನ್ನು ದಾಖಲಿಸಿ ಅವುಗಳ ತೀರ್ಮಾನವನ್ನು ಮಾಡ್ತಾ ಹೋಗ್ತವೆ. ಹೀಗೆ ಈ ಒಂದು ಸಂವಿಧಾನಬದ್ಧವಾಗಿರುವಂತಹ ಅವಕಾಶಗಳನ್ನು ನಾವು ನೋಡಬಹುದು. ಹೀಗೆ ಇಷ್ಟು ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆಯನ್ನು ನಾವು ಗಮನಿಸಬಹುದಾಗಿದೆ. ಮುಂದುವರೆದಾಗೆ ಮೂಲಭೂತ ಕರ್ತವ್ಯಗಳು. ಸಂವಿಧಾನವನ್ನು ನೀಡಿರ್ತಕ್ಕಂಥ ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ಕೂಡ ನಿರ್ದೇಶಿಸಿದೆ. ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ, ಒಂದನ್ನು ಬಿಟ್ಟು ಒಂದು ಇರೋದಕ್ಕೆ ಅವಕಾಶಗಳು ಇರೋದಿಲ್ಲ. ಸಂವಿಧಾನದಲ್ಲಿ ಹಕ್ಕುಗಳನ್ನು ನೀಡಿರುವಂತಹ ರೀತಿಯಲ್ಲಿಯೇ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಪಾಲಿಸಲೇಬೇಕಾದಂತಹ ಕರ್ತವ್ಯಗಳನ್ನು ಕೂಡ ನಮಗೆ ನಿರ್ದೇಶಿಸಿರುವಂಥದ್ದಿದೆ. ಈ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ 4ನೇ ಎ ಭಾಗ 51ನೇ ಎ ವಿಧಿಯಲ್ಲಿ 1979
1976ರಲ್ಲಿ 42ನೇ ತಿದ್ದುಪಡಿಯ ಪ್ರಕಾರ 1976ರಲ್ಲಿ 42ನೇ ತಿದ್ದುಪಡಿಯ ಪ್ರಕಾರ 10 ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆಗೊಳಿಸಿರುವಂತದ್ದಾಗಿ ನಾವು ನೋಡ್ತಾ ಹೋಗಬಹುದು. ಇನ್ನು 11ನೇ ಮೂಲಭೂತ ಕರ್ತವ್ಯವಾಗಿರುವಂತಹ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನು ನೀಡುವಂತಹ 11ನೇ ಆಕ್ಟನ್ನ ಸೇರ್ಪಡೆಗೊಳಿಸಿರುವಂತಹದ್ದು 2002ರಲ್ಲಿ ಸಂವಿಧಾನಕ್ಕೆ ತಂದಂತಹ 86ನೇ ತಿದ್ದುಪಡಿಯ ಪ್ರಕಾರ. 2002 ತಿದ್ದುಪಡಿಯ ಪ್ರಕಾರ ಈ ಒಂದು ಮೂಲಭೂತ ಕರ್ತವ್ಯವನ್ನ 11ನೇದಾಗಿ ಸೇರ್ಪಡೆಗೊಳಿಸಿರುವಂತಹದ್ದಿದೆ. ಪ್ರಸ್ತುತ ಈಗ 11 ಮೂಲಭೂತ ಕರ್ತವ್ಯಗಳಿರುವಂತದ್ದಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಅವು ಒಂದೊಂದಾಗಿ ನಾವು ಗಮನಿಸ್ತಾ ಹೋದಾಗೆ ನಮ್ಮ ಸಂವಿಧಾನ ರಾಷ್ಟ್ರಧ್ವಜ, ರಾಷ್ಟ್ರಗೀತೆಗೆ ಗೌರವವನ್ನು ಕೊಡುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ, ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಕರ್ತವ್ಯವಾಗಿರುತ್ತೆ. ರಾಷ್ಟ್ರಧ್ವಜ ಹಾರುತ್ತಿದ್ದರೆ, ರಾಷ್ಟ್ರಗೀತೆಯನ್ನು ಹಾಡ್ತಾ ಇದ್ದಾಗ ಅದಕ್ಕೆ ನಾವು ಗೌರವವನ್ನು ಕೊಡಲೇಬೇಕು. ನಮ್ಮ ಸಂವಿಧಾನಕ್ಕೆ ನಾವು ಗೌರವವನ್ನು ಸಲ್ಲಿಸಲೇಬೇಕಾಗಿರುವಂಥದ್ದು. ಎರಡನೇದು, ಸ್ವಾತಂತ್ರ್ಯ ಚಳವಳಿಯ ಸ್ಫೂರ್ತಿದಾಯಕ ಆದರ್ಶ ತತ್ವಗಳನ್ನು ಪಾಲನೆಯನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ. ಮೂಲಭೂತ ಹಕ್ಕುಗಳಿಗಿರುವಂತೆ ಈ ಮೂಲಭೂತ ಕರ್ತವ್ಯಗಳಿಗೆ ನ್ಯಾಯಾಂಗದ ವತಿಯಿಂದ ರಕ್ಷಣೆ ಇರುವುದಿಲ್ಲ. ಆದರೆ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಸ್ವಯಂ ಪ್ರೇರಿತವಾಗಿ ಪಾಲಿಸಲೇಬೇಕಲ್ವಾ? ಹಾಗಾಗಿನೇ ಸ್ವತಂತ್ರ ಚಳವಳಿಯ ಸಂದರ್ಭದಲ್ಲಿ ಮಹನೀಯರು ಯಾವ ರೀತಿಯ ಸ್ಫೂರ್ತಿದಾಯಕ ಆದರ್ಶ ತತ್ವಗಳನ್ನು ಬೋಧನೆ ಮಾಡ್ತಾ ಹೋದರೋ ಅವುಗಳನ್ನು ನಾವು ಚಾಚೂ ತಪ್ಪದೆ ಪಾಲಿಸಬೇಕಾಗಿರುವಂತಹದ್ದಿದೆ. ಅದು ಪ್ರತಿಯೊಬ್ಬರ ಕರ್ತವ್ಯ. ಭಾರತದ ಸಾರ್ವಭೌಮತೆ, ಏಕತೆ, ಸಮಗ್ರತೆಯನ್ನು ಕಾಪಾಡುವುದು ಮತ್ತು ಅದನ್ನು ರಕ್ಷಿಸುವಂತಹದ್ದು ಇದು ಸಂವಿಧಾನದ ಪ್ರಮುಖ ಅಂಶಗಳಾಗಿದ್ದಾವೆ. ಹಾಗಾಗಿ ನಾವು ನೋಡ್ತಾ ಹೋದಾಗ ಸಾರ್ವಭೌಮತೆಯನ್ನ, ಏಕತಾ ಮನೋಭಾವನೆಯನ್ನ, ಸಮಗ್ರತೆಯನ್ನ ಕಾಪಾಡುವಂಥದ್ದು ನಮ್ಮದೇ ಕರ್ತವ್ಯವಾಗಿದೆ. ನಮ್ಮ ದೇಶದ ಈ ಅಂಶಗಳನ್ನು ನಾವು ಕಾಪಾಡಬೇಕು. ನಮ್ಮ ಭಾರತವನ್ನು ಇವುಗಳ ಮುಖಾಂತರ ಉಳಿಸುವಂತಹ ಕಾರ್ಯವನ್ನು ಮಾಡಬೇಕು. ನಂತರದಲ್ಲಿ ಅಗತ್ಯವಿದ್ದಾಗ ರಾಷ್ಟ್ರವನ್ನು ರಕ್ಷಿಸಿ ರಾಷ್ಟ್ರ ಸೇವೆಯನ್ನ ಮಾಡುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯವಾಗಿರುತ್ತೆ. ಯಾವ ಸಂದರ್ಭ ಬೇಕಾದರೂ ಕೂಡ ಅಂಥ ಅವಕಾಶ ಸಿಗಬಹುದು. ಅಂಥ ಅವಕಾಶ ಸಿಕ್ಕಾಗ ಸುವರ್ಣಾವಕಾಶ, ಅದೃಷ್ಟ ಎನ್ನುವಂಥ ರೀತಿ ಪಾಲಿಸಿ ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ರಾಷ್ಟ್ರ ಸೇವೆಯನ್ನ ಮಾಡಬೇಕು. ನಂತರದಲ್ಲಿ ಸಾಮರಸ್ಯ ಮತ್ತು ಸಹೋದರತ್ವದ ಭಾವನೆಯನ್ನ ಭಾರತೀಯರಲ್ಲಿ ಬೆಳೆಸುವಂತಹದ್ದು. ಹಾಗೆಯೇ ಮಹಿಳೆಯರ ಗೌರವಕ್ಕೆ ಭಂಗ ತರುವಂತಹ ಆಚರಣೆಗಳನ್ನು ತ್ಯಜಿಸಬೇಕು. ಇತ್ತೀಚೆಗೆ ಇದಕ್ಕೆ ಅತ್ಯಂತ ಹೆಚ್ಚು ಮನ್ನಣೆಯನ್ನು ನೀಡುವಂತಹ ರೀತಿ ಪರಿಸ್ಥಿತಿ ಕ್ರಿಯೇಟ್ ಆಗಿರುವಂಥದ್ದಿದೆ. ಹಾಗಾಗಿ ಮಹಿಳೆಯರ ಗೌರವಕ್ಕೆ ಭಂಗ ತರುವಂತಹ ಯಾವುದೇ ಆಚರಣೆಗಳನ್ನು ನಾವು ಪಾಲಿಸದೆ ಅವುಗಳನ್ನು ತ್ಯಜಿಸಬೇಕಾಗುತ್ತೆ. ಅದಕ್ಕೆ ಬದಲಿಯಾಗಿ ಭಾರತೀಯರಲ್ಲಿ ಸಾಮರಸ್ಯ, ಸಹೋದರತ್ವದ ಭಾವನೆಗಳನ್ನು ಬೆಳೆಸಬೇಕಾಗಿದೆ. ಜೊತೆಗೆ ನಮ್ಮ ಸಂಘಟಿತ ಸಂಸ್ಕೃತಿಯ ಪರಂಪರೆಯನ್ನ ಗೌರವಿಸಿ ರಕ್ಷಿಸಬೇಕಾಗಿದೆ. ನಮ್ಮ ಸಂಘಟಿತ ಸಂಸ್ಕೃತಿ ಎನ್ನುವಂತಹ ಪರಂಪರೆ ಇಂದು ನಿನ್ನೆಯದಲ್ಲ. ಇದು ಪುರಾತನ ಕಾಲದ್ದು, ಪ್ರಾಚೀನ ಕಾಲದ್ದಾಗಿದೆ. ಹಾಗಾಗಿ ಅದನ್ನ ಗೌರವಿಸಬೇಕು, ರಕ್ಷಿಸಬೇಕಾಗಿದೆ. ನಂತರದಲ್ಲಿ ಅರಣ್ಯಗಳಾಗಿರ್ಬೋದು, ನದಿಗಳಾಗಿರ್ಬೋದು, ವನ್ಯಮೃಗಗಳಾಗಿರ್ಬೋದು, ಇವುಗಳನ್ನು ನಾವು ಸಂರಕ್ಷಿಸಬೇಕು ಅನ್ನುವಂಥ ದೃಷ್ಟಿಕೋನದಿಂದಾಗಿ ಅವುಗಳನ್ನು ಒಳಗೊಂಡಿರ್ತಕ್ಕಂಥ ಪ್ರಕೃತಿ ಪರಿಸರವನ್ನು ರಕ್ಷಿಸುವಂತಹದ್ದು, ಹಾಗೆ ಜೀವಂತ ಪ್ರಾಣಿಗಳಿಗೆ ಅನುಕಂಪವನ್ನು ತೋರಿಸುವಂತಹದ್ದು. ಜೀವಂತ ಇರುವಂತಹ ಪ್ರಾಣಿಗಳಿಗೆ ಅನುಕಂಪ ತೋರಿಸಬೇಕು. ಯಾಕೆಂದರೆ ಅಹಿಂಸೆ ಎನ್ನುವಂಥದ್ದೇ ನಮ್ಮ ಪರಮೋಚ್ಚವಾಗಿರುವಂತಹ ಗುರಿಯಾಗಿರುವಂಥದ್ದಿದೆ. ಹಾಗಾಗಿ ಅದನ್ನ ಪಾಲನೆ ಮಾಡಬೇಕು. ಜೀವಂತ ಪ್ರಾಣಿಗಳಿಗೆ ಅನುಕಂಪ ತೋರಿಸಬೇಕು. ಪ್ರಕೃತಿ ಪರಿಸರವನ್ನ ರಕ್ಷಿಸಬೇಕು. ಅದರ ಅನಿವಾರ್ಯತೆ ಜನರಿಗೆ ಈಗ ಅರ್ಥ ಆಗ್ತಾ ಇದೆ. ಪ್ರಕೃತಿ ಪರಿಸರವನ್ನು ರಕ್ಷಿಸ್ತಾ ಇದ್ದರೆ ಅದರಿಂದ ನಮಗೆ ಆಗುವಂತಹ ಅನಾನುಕೂಲ ಎಷ್ಟರ ಮಟ್ಟಿಗೆ ಇರುತ್ತೆ ಎನ್ನುವಂಥ ಪರಿಣಾಮ ಎಲ್ಲರಿಗೂ ಕೂಡ ಗೋಚರ ಆಗ್ತಾ ಇದೆ ಅಲ್ವಾ? ಹಾಗಾಗಿನೇ ಇದನ್ನು ನೋಡ್ತೀವಿ. ನಂತರದಲ್ಲಿ ವೈಜ್ಞಾನಿಕ ಮತ್ತು ಮಾನವೀಯತೆಯ ಗುಣಗಳನ್ನ, ವಿಚಾರಣಾ ಮತ್ತು ಸುಧಾರಣಾ ಭಾವನೆಯನ್ನ ಬೆಳೆಸಿಕೊಳ್ಳಬೇಕು.
ವೈಜ್ಞಾನಿಕ ಮತ್ತು ಮಾನವತೆಯಿಂದ ಕೂಡಿರ್ತಕ್ಕಂಥ ಗುಣಗಳನ್ನು ಬೆಳೆಸಿಕೊಳ್ಳುವುದರ ಮುಖಾಂತರ ವಿಚಾರಣಾ ಮತ್ತು ಸುಧಾರಣಾ ಭಾವನೆಯನ್ನ ನಾವು ಬೆಳೆಸ್ಕೋಬೇಕಾಗುತ್ತೆ. ವಿಚಾರಶೀಲತೆ ಪ್ರತಿಯೊಬ್ಬ ಹಕ್ಕು ಕೂಡ ಹೌದು, ಹಾಗೆ ಕರ್ತವ್ಯನೂ ಕೂಡ ಆಗಿದೆ. ಸುಧಾರಣಾ ಮನೋಭಾವನೆ ಪ್ರತಿಯೊಬ್ಬರಲ್ಲೂ ಕೂಡ ಬರಬೇಕು. ಅದು ವೈಜ್ಞಾನಿಕ ಮತ್ತು ಮಾನವೀಯತೆಯ ನೆಲೆಗಟ್ಟಿನಲ್ಲಿಯೇ ಇರುವಂತಹ ಗುಣಗಳನ್ನು ಆಧರಿಸಿಯೇ ಇರಬೇಕು ಅನ್ನುವಂಥದ್ದಿದೆ. ನಂತರದಲ್ಲಿ ಬಹುಮುಖ್ಯವಾಗಿದೆ ಸಾರ್ವಜನಿಕ ಆಸ್ತಿಯನ್ನು ರಕ್ಷಣೆ ಮಾಡುವಂಥದ್ದು, ಹಿಂಸಾ ಮಾರ್ಗವನ್ನ ತ್ಯಜಿಸಬೇಕು. ಸಾರ್ವಜನಿಕ ಆಸ್ತಿ ಎಲ್ಲರ ಆಸ್ತಿ, ಪ್ರತಿಯೊಬ್ಬರಿಗೂ ಅದರ ಮೇಲೆ ಹಕ್ಕಿರುತ್ತೆ, ಪ್ರತಿಯೊಬ್ಬರಿಗೂ ಸಂಬಂಧಿಸಿರುತ್ತೆ. ಹಾಗಾಗಿ ಸಾರ್ವಜನಿಕ ಆಸ್ತಿಗಳಾಗಿರ್ತಕ್ಕಂಥದ್ದು ಸರ್ಕಾರಿ ಕಚೇರಿಗಳು, ಸರ್ಕಾರಿ ವಾಹನಗಳು, ಸರ್ಕಾರಿ ಬಸ್ ನಿಲ್ದಾಣಗಳಾಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥವನ್ನ ಕಾಪಾಡ್ಕೋಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯವಾಗಿರುತ್ತೆ. ಹಾಗಾಗಿ ಅವುಗಳನ್ನು ರಕ್ಷಣೆ ಮಾಡಿಕೊಂಡ್ರೆ ನಮ್ಮದೇ ಆಸ್ತಿಯಾಗಿ ಅವು ಉಳ್ಕೊಳ್ಳಲ್ಪಡುತ್ತೆ. ಹಿಂಸಾ ಮಾರ್ಗವನ್ನ ತ್ಯಜಿಸಬೇಕು. ಹಿಂಸಾ ಮಾರ್ಗದಲ್ಲಿ ಯಾವುದೇ ಸಾಧನೆಗಳಾಗೋದಕ್ಕೆ ಅವಕಾಶಗಳಿಲ್ಲ. ಹಾಗಾಗಿ ಹಿಂಸಾ ಮಾರ್ಗವನ್ನ ತ್ಯಜಿಸುವುದು. ನಂತರದಲ್ಲಿ ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾಮಾಣಿಕತೆಯನ್ನು ಹೊಂದುವಂಥದ್ದು. ವೈಯಕ್ತಿಕವಾಗಿ ನನ್ನದೇ ಯಾವುದೋ ಒಂದು ಕೌಶಲ್ಯ ಇದೆ, ನನ್ನದೇ ಆದಂತಹ ಒಂದು ಜ್ಞಾನ ಇದೆ ಎನ್ನುವಂಥದ್ರಲ್ಲಿ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆ. ಹಾಗೆ ಸಾಮೂಹಿಕವಾಗಿರುವಂತಹ ಗುಂಪಿನ ರೀತಿಯಲ್ಲಿಯೂ ಕೂಡ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಪ್ರಾವೀಣ್ಯತೆಯನ್ನ ಮೆರೆದು ಅದು ರಾಷ್ಟ್ರದ ಪ್ರಗತಿಗೆ ಪೂರಕವಾಗುವಂತಹ ರೀತಿಯಲ್ಲಿ ಶ್ರಮಿಸಬೇಕು. ಈ ರೀತಿಯಾಗಿರ್ತಕ್ಕಂಥ ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅದರಲ್ಲಿ ಪ್ರಾವೀಣ್ಯತೆಯನ್ನು ಗಳಿಸುವುದರ ಮುಖಾಂತರ ರಾಷ್ಟ್ರದ ಏಳಿಗೆ ಜಗತ್ತಿನಾದ್ಯಂತ ವಿಸ್ತರಿಸೋದಕ್ಕೆ ಅವಕಾಶ ಕೊಡುವುದು. ಅದು ಕ್ರೀಡೆ, ಸಂಸ್ಕೃತಿ ಆಗಿರ್ಬೋದು, ಹಾಡುಗಾರಿಕೆ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಈಗ ವಿಜ್ಞಾನ ಆಗಿರ್ಬೋದು, ಕಲೆ ಆಗಿರ್ಬೋದು, ಎಲ್ಲರಲ್ಲೂ ಕೂಡ ಅವಕಾಶಗಳನ್ನು ಹೊಂದುವಂಥದ್ದು. ನಂತರದಲ್ಲಿ 11ನೇ ಪ್ರಮುಖ ಕರ್ತವ್ಯವಾಗಿರುವಂತಹದ್ದು 2002 ತಿದ್ದುಪಡಿಯ ಮುಖಾಂತರ ಸೇರ್ಪಡೆಗೊಂಡಿರುವಂಥದ್ದು. ತಂದೆ ತಾಯಿಗಳು, ಪೋಷಕರು ತಮ್ಮ ಮಕ್ಕಳಿಗೆ 6 ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನು ನೀಡುವಂತಹದ್ದು ಕಡ್ಡಾಯ. ಇದು ಮೂಲಭೂತ ಹಕ್ಕು ಆಗಿದೆ, ಮೂಲಭೂತ ಕರ್ತವ್ಯದಲ್ಲೂ ಇರುವಂತಹ ರೀತಿಯಲ್ಲಿ ಇದೆ. ಹಾಗಾಗಿ ಇದು ಪ್ರತಿಯೊಬ್ಬರೂ ಪಾಲಿಸಬೇಕು. ಪಾಲಿಸದಿದ್ದರೆ ಕಾನೂನಿನ ಅವಕಾಶಗಳು ಅದನ್ನ ನೀಡ್ತಾ ಹೋಗ್ತವೆ. ಹಾಗಾಗಿನೇ ಇದು ಪ್ರಮುಖವಾಗಿರುವಂತಹ ರೀತಿಯಲ್ಲಿ ಗುರುತಿಸಲ್ಪಟ್ಟಿದೆ. ಇವು ಮೂಲಭೂತ ಕರ್ತವ್ಯಗಳು ಒಟ್ಟಾರೆಯಾಗಿರುವಂತಹ ರೀತಿಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ಬರೆದಿಟ್ಕೊಳ್ಳಿ, ಗಮನಿಸ್ಕೊಳ್ಳಿ, ಅರ್ಥೈಸ್ಕೊಳ್ಳ್ರಿ, ಪಾಲನೆಯನ್ನ ಮಾಡಬೇಕು. ಆಗ ಮಾತ್ರ ಇವುಗಳಿಗೆ ಅರ್ಥ ದೊರಕುವಂಥದ್ದಾಗುತ್ತೆ ಅಲ್ವಾ. ಮುಂದುವರೆದಾಗೆ ನಾವು ನೋಡುವಂಥದ್ದು ರಾಜ್ಯ ನಿರ್ದೇಶಕ ತತ್ವಗಳು. ನಾವು ಪ್ರಾರಂಭದಲ್ಲಿ ಹೇಳ್ತಾ ಹೋದ್ವಿ, ನಮ್ಮ ಸಂವಿಧಾನದ ಪ್ರಮುಖ ಕೊಡುಗೆಗಳಲ್ಲಿ ಇದು ಕೂಡ ಒಂದಾಗಿರುವಂಥದ್ದಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳನ್ನ ಸಂವಿಧಾನದ 4ನೇ ಭಾಗದಲ್ಲಿ 36 ರಿಂದ 51ನೇ ವಿಧಿಗಳಲ್ಲಿ 36 ರಿಂದ 51ನೇ ವಿಧಿಗಳು ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳನ್ನ ನಮಗೆ ತಿಳಿಸ್ತಾ ಹೋಗಿರುವಂತಹ ರೀತಿಯಲ್ಲಿ ಇದೆ. ವಿದ್ಯಾರ್ಥಿಗಳೇ, ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳನ್ನ ನಾವು ಪಡೆದುಕೊಂಡಿರ್ತಕ್ಕಂಥದ್ದು ಐರಿಷ್ ದೇಶದ ಸಂವಿಧಾನದಿಂದ. ಐರಿಷ್ ದೇಶದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಅದರಿಂದ ಕೊಡುಗೆಯಾಗಿ ಪಡೆದು ನಾವು ಈ ಒಂದು ಅಂಶಗಳನ್ನ ನಾವು ನಮ್ಮ ಸಂವಿಧಾನದಲ್ಲಿ ಸೇರ್ಪಡೆಗೊಳಿಸಿಕೊಂಡಂತಿದೆ. ಇವುಗಳು ರಾಜ್ಯ ಸರ್ಕಾರಗಳಿಗೆ, ಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ನಿರ್ದೇಶಿಸುವಂತಹ ರೀತಿಯಲ್ಲಿದ್ದಾವೆ. ರಾಜ್ಯದ ಆರ್ಥಿಕ, ಸಾಮಾಜಿಕ ಹಾಗೂ ಇತರೆ ಅಂಶಗಳ ಅಭಿವೃದ್ಧಿಗೋಸ್ಕರ, ಪ್ರಗತಿಗೋಸ್ಕರ ಪೂರಕವಾಗುವಂತಹ ರೀತಿಯಲ್ಲಿ ಸಲಹೆಗಳನ್ನು ನೀಡುವಂತಹ ರೀತಿಯಲ್ಲಿ ಇವುಗಳನ್ನ ಗುರುತಿಸಿಕೊಳ್ಳಲಾಗಿದೆ. ಇವುಗಳ ಪಾಲನೆ ಆಗದಿದ್ದಲ್ಲಿ ನ್ಯಾಯಾಲಯದಲ್ಲಿ ಇವುಗಳಿಗೆ ರಕ್ಷಣೆ ಇರುವುದಿಲ್ಲ, ಮೊಕದ್ದಮೆ ಹೂಡೋದಕ್ಕೆ ಅವಕಾಶಗಳು ಇರೋದಿಲ್ಲ. ಇದು ಮಾರ್ಗದರ್ಶಿ ಸೂಚಿಯ ರೀತಿಯಲ್ಲಿ ಇರ್ತವೆ. ಹಾಗಾಗಿನೇ ಇವುಗಳನ್ನ ಮಾರ್ಗಸೂಚಿ ತತ್ವಗಳು ಅಂತೇಳಿ ಕರೆಯಲ್ಪಟ್ಟಿದೆ. ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ನೀಡಿದಂತಹ ಕೆಲವೊಂದು ಆದರ್ಶ ತತ್ವಗಳನ್ನು, ನೀಡಿದಂತಕ್ಕಂಥ ಅಂಶಗಳನ್ನ ಆಧರಿಸಿಕೊಂಡು ಇವುಗಳನ್ನು ನಾವು ರಚಿಸಿಕೊಂಡಿರುವಂತಹ ರೀತಿಯಿದೆ. ಯಾವುದೇ ಪಕ್ಷವಾಗಲಿ, ಯಾವೊಬ್ಬ ವ್ಯಕ್ತಿಯಾಗಲಿ, ಯಾವೊಬ್ಬ ಅಧಿಕಾರಿಯಾಗಲಿ ತನ್ನ ಅಧಿಕಾರವನ್ನು ನಡೆಸುವಂತಹ ಸಂದರ್ಭದಲ್ಲಿ
ಜನಪರವಾಗಿರ್ತಕ್ಕಂಥ ಕಾರ್ಯಗಳನ್ನು ನಡೆಸುವಾಗ ಈ ಎಲ್ಲ ಅಂಶಗಳನ್ನು ಕೂಡ ಪಾಲಿಸಿಕೊಂಡು ಹೋದಲ್ಲಿ ಅದು ದೇಶದ ಪ್ರಗತಿಗೆ, ಸಾರ್ವಜನಿಕರ ಅಭಿವೃದ್ಧಿಗೆ, ಸಾರ್ವಜನಿಕ ಹಿತಾಸಕ್ತಿಗೆ ಪೂರಕವಾಗಿರುವಂತಹ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಇವುಗಳು ನಮ್ಮ ಸಂವಿಧಾನದ ಪ್ರಮುಖ ಅಂಶಗಳಾಗಿಯೂ ಕೂಡ ನಾವು ಗುರುತಿಸಬಹುದಾಗಿದೆ. ಅದು ಒಂದೊಂದಾಗಿ ನಾವು ನೋಡ್ತಾ ಹೋದಾದ್ರೆ ಎಲ್ಲ ಪೌರರಿಗೂ ತಮ್ಮ ಜೀವನೋಪಾಯಕ್ಕೆ ಬೇಕಾದ ಸೌಲಭ್ಯಗಳನ್ನು ಒದಗಿಸುವಂತಹದ್ದು. ಎಲ್ಲ ರೀತಿಯಲ್ಲೂ ಕೂಡ ಶಿಕ್ಷಣವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿ ಇರ್ಬೋದು, ಅವರು ಜೀವನವನ್ನು ನಡೆಸೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೂಡ ಪ್ರಜೆಗಳಿಗೆ, ಪೌರರಿಗೆ ನೀಡುವಂಥದ್ದು ಆ ಒಂದು ರಾಜ್ಯದ ಕರ್ತವ್ಯವಾಗಿರುತ್ತೆ, ರಾಷ್ಟ್ರದ ಕರ್ತವ್ಯವಾಗಿರುತ್ತೆ ಎನ್ನುವಂಥದ್ದು ಅಂದರೆ ಆ ಜನಪ್ರತಿನಿಧಿಗಳ, ಅಧಿಕಾರಿಗಳ ಕಾರ್ಯವಾಗಿರುತ್ತೆ ಅಂತೇಳಿ ತಿಳಿಸುತ್ತೆ. ನಂತರದಲ್ಲಿ ಸಮುದಾಯದ ಸಂಪತ್ತು ಮತ್ತು ಉತ್ಪಾದನಾ ಸಾಧನ, ಸಮುದಾಯದ ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳು ಯಾವೊಬ್ಬ ವ್ಯಕ್ತಿಯ ಅಥವಾ ಕೆಲವೇ ಜನರ ಸ್ವತ್ತಾಗದಂತೆ ಅದನ್ನು ಕಾಪಾಡ್ತಕ್ಕಂಥದ್ದು. ಎಲ್ಲಿ ಒಂದೇ ಕಡೆನೆ ಸಂಪತ್ತು ಎನ್ನುವಂಥದ್ದು ಕೇಂದ್ರೀಕರಿಸಿಕೊಳ್ಳದೆ ಅದು ಎಲ್ಲರಿಗೂ ಕೂಡ ಸಮಾನವಾಗಿ ಹಂಚಿಕೆ ಆದಲ್ಲಿ ದೇಶ ಸುಲಭವಾಗಿ ಪ್ರಗತಿಯತ್ತ ಸಾಗೋದಕ್ಕೆ ಅನುಕೂಲ ಆಗುತ್ತಲ್ವಾ. ಹಾಗಾಗಿನೇ ಸಮುದಾಯದ ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳು ಕೆಲವೇ ಜನರ ಸ್ವತ್ತಾಗದಂತೆ ಕಾಪಾಡುವಂಥದ್ದು. ನಂತರದಲ್ಲಿ ಸ್ತ್ರೀ ಪುರುಷರ ಸಮಾನ ಕೆಲಸಕ್ಕೆ ಸಮಾನ ವೇತನ, ಇದು ಕಾಯ್ದೆಯ ರೂಪದಲ್ಲಿಯೂ ಕೂಡ ಬಂದಿರುವಂಥದ್ದಿದೆ. ಸಮಾನತೆಯಲ್ಲಿಯೂ ಕೂಡ ನಾವು ತೆಗೆದುಕೊಳ್ಳುವಂಥ ರೀತಿಯಲ್ಲಿದೆ. ಅದಕ್ಕನುಗುಣವಾಗಿಯೇ ಸ್ತ್ರೀ ಪುರುಷರ ನಿರ್ವಹಿಸುವಂತಹ ಸಮಾನ ಕೆಲಸಗಳಿಗೆ ಅವರಿಗೆ ಸಮಾನ ವೇತನವನ್ನೇ ನೀಡಲಾಗ್ತಾ ಇದೆ, ನೀಡಬೇಕು ಅನ್ನುವುದು. ಆದರೆ ಇದು ಅಸಂಘಟಿತ ವಲಯಗಳಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ, ಸಂಘಟಿತ ವಲಯಗಳಲ್ಲಿ ಚಾಚು ತಪ್ಪದೆ ಆಗ್ತಾ ಇದೆ. ಇನ್ನು ಕಾರ್ಮಿಕರ ಯೋಗಕ್ಷೇಮವನ್ನು ಕಾಪಾಡುವಂತಹದ್ದು ಕೂಡ ಪ್ರಮುಖವಾಗಿರುವಂಥದ್ದು. ಇದು ಸ್ತ್ರೀ ಪುರುಷರ ಸಮಾನ ಕೆಲಸಕ್ಕೆ ಸಮಾನ ವೇತನ ಹಾಗೂ ಕಾರ್ಮಿಕರ ಯೋಗಕ್ಷೇಮ ಕಾಪಾಡುವಂಥದ್ದು. ನಂತರದಲ್ಲಿ ವೃದ್ಧರು, ರೋಗಿಗಳು, ದುರ್ಬಲ ವರ್ಗ ಮತ್ತು ಅಸಮರ್ಥರಿಗೆ ಸಹಾಯಧನವನ್ನು ನೀಡುವಂಥದ್ದು. ಈಗ ಇದು ಅವಕಾಶವಾಗ್ತಾ ಇದೆ. ವೃದ್ಧರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ರೋಗಿಗಳಿಗೆ ಉಚಿತ ಚಿಕಿತ್ಸೆಗಳನ್ನು ನೀಡತಕ್ಕಂಥದ್ದು, ಉಚಿತ ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ತಕ್ಕಂಥದ್ದು ರೀತಿಯಲ್ಲಿ ಆಗಿರ್ಬೋದು. ದುರ್ಬಲ ವರ್ಗದವರಿಗೆ ಸಹಾಯಧನಗಳನ್ನು, ಪ್ರೋತ್ಸಾಹಧನಗಳನ್ನು ನೀಡತಕ್ಕಂಥದ್ದಾಗಿರ್ಬೋದು. ಅಸಮರ್ಥರಾಗಿರ್ತಕ್ಕಂಥ ಅಂಗವಿಕಲರಿಗೂ ಕೂಡ ಮಾಶಾಸನಗಳನ್ನು, ವಿಧವೆಯರಿಗೆ ಮಾಶಾಸನಗಳನ್ನು ನೀಡುವಂಥ ರೀತಿಯಲ್ಲಿ ಆಗಿರ್ಬೋದು. ಅವುಗಳನ್ನು ನೀಡ್ತಾ ಹೋಗಿ ಈ ಒಂದು ಅಂಶವನ್ನು ಪಾಲನೆ ಮಾಡಲಾಗ್ತಾ ಇದೆ. ಹಾಗಾಗಿ ರಾಜ್ಯ ನಿರ್ದೇಶಕ ತತ್ವದಲ್ಲಿ ಎಲ್ಲರನ್ನೂ ಒಳಗೊಂಡಂತಹ ಅಭಿವೃದ್ಧಿಯಿಂದಾಗ ವೃದ್ಧರು, ರೋಗಿಗಳು, ದುರ್ಬಲ ವರ್ಗದವರು, ಅಸಮರ್ಥರಿಗೂ ಕೂಡ ಸಹಾಯಧನವನ್ನು ನೀಡಿ ಅವರನ್ನು ಕೂಡ ಪ್ರಗತಿಯೆಡೆಗೆ ಸಾಗಿಸುವಂಥದ್ದು ಅವಕಾಶವಾಗಿದೆ. ದೇಶದಾದ್ಯಂತ ಏಕರೂಪದ ನಾಗರಿಕ ಕಾನೂನುಗಳನ್ನು ಜಾರಿಗೆ ತರುವಂಥದ್ದು, ಅದು ಜಾರಿಯಾಗಲ್ಪಟ್ಟಿದೆ, ಅದು ಪಾಲನೆ ಆಗಬೇಕಾಗಿದೆ. ದೇಶದಾದ್ಯಂತ ನಾಗರಿಕ ಕಾನೂನುಗಳು ಏಕರೂಪದಲ್ಲಿಯೇ ಇದ್ದಾವೆ. ಸರ್ವೋಚ್ಚ ನ್ಯಾಯಾಲಯದಿಂದ ಹಿಡಿದು ಅಧೀನ ನ್ಯಾಯಾಲಯಗಳವರೆಗೂ ಕೂಡ ಏಕ ರೀತಿಯಾಗಿರ್ತಕ್ಕಂಥ ನಾಗರಿಕ ಕಾನೂನುಗಳನ್ನೇ ಪಾಲನೆ ಮಾಡಿ ಅದರ ಪ್ರಕಾರವಾಗಿಯೇ ನ್ಯಾಯಾಂಗ ತೀರ್ಪುಗಳನ್ನು ನೀಡ್ತಾ ಬರ್ತಿರುವಂಥದ್ದಿದೆ. ಅದು ಇದನ್ನು ತಿಳಿಸ್ತಾ ಹೋಗುತ್ತೆ. ನಂತರದಲ್ಲಿ 6 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಬಾಲ್ಯದ ಪೋಷಣೆಯನ್ನು ನೀಡುವಂಥದ್ದು, ಸಮರ್ಪಕವಾಗಿರ್ತಕ್ಕಂಥ ಪೋಷಕಾಂಶಯುಕ್ತ ಆಹಾರ, ಆಟ ಆಡುವಂತಹ ಹಕ್ಕುಗಳು, ಆ ಮಕ್ಕಳ ಹಕ್ಕುಗಳು ಅಂತೇಳಿ ಏನು ಘೋಷಣೆ ಆಗಿರುವಂಥದ್ದು ಇದೆಯೋ ಅವುಗಳೆಲ್ಲವೂ ಕೂಡ ಸಿಗುವಂತಾಗಬೇಕು, ದೊರಕುವಂತಾಗಬೇಕು. ಜೊತೆಗೆ ಶಾಲಾ ಪೂರ್ವದ ಶಿಕ್ಷಣವನ್ನು ಕೊಡೋದಕ್ಕೆ ರಾಜ್ಯಗಳು ಪ್ರಯತ್ನವನ್ನು ಪಡಬೇಕು. ಇದು ಕರ್ತವ್ಯದಲ್ಲೂ ಇದೆ, ಹಕ್ಕಿನಲ್ಲೂ ಇರುವಂಥ ರೀತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿಯೂ ಕೂಡ ಒಳಪಟ್ಟಿರ್ತಕ್ಕಂಥ ರೀತಿಯಲ್ಲಿ ಇದೆ. ನಂತರದಲ್ಲಿ ಐತಿಹಾಸಿಕ ಸ್ಮಾರಕಗಳು ಮತ್ತು ಸ್ಥಳಗಳನ್ನು ರಕ್ಷಿಸುವಂತಹದ್ದು. ನಿಮ್ಮ ಊರಿನಲ್ಲಿ ಯಾವುದಾದ್ರು ದೇವಾಲಯ ಇದ್ದರೆ, ಪುರಾತನ ಕಾಲದ ದೇವಾಲಯ ಕಟ್ಟಡ ಇದ್ದರೆ, ಸ್ಮಾರಕಗಳು ಉಳ್ಕೊಂಡಿದ್ರೆ, ನಾಣ್ಯಗಳು ದೊರಕಿದ್ರೆ, ಅವು ಯಾವುದಾದ್ರೂ ಬಿಡಿಭಾಗಗಳು ದೊರಕಿದ್ರೆ, ಅವಶೇಷಗಳು ದೊರಕಿದ್ದಲ್ಲಿ ಅವುಗಳನ್ನ ನಾವು ರಕ್ಷಣೆ ಮಾಡಿದ್ರೆ ಅದು ಇತಿಹಾಸವನ್ನು ತಿಳಿಸುತ್ತೆ, ನಮ್ಮ ದೇಶದ ಒಂದು ಪುರಾತನವನ್ನು ನಮಗೆ ನೀಡ್ತಾ ಹೋಗುತ್ತೆ. ಹಾಗಾಗಿನೇ ಐತಿಹಾಸಿಕವಾಗಿರುವಂತಹ ಸ್ಮಾರಕಗಳು ಮತ್ತು ಸ್ಥಳಗಳನ್ನು ನಾವು ರಕ್ಷಿಸಬೇಕಾಗಿರುವಂಥದ್ದಿದೆ. ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು. ನಮ್ಮ ದೇಶದಲ್ಲಿ ಆಡಳಿತದ ವಿಭಜನೆಯಲ್ಲಿ ನಾವು ನೋಡ್ತಾ ಹೋದಾಗ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗವಾಗಿ ವಿಭಜನೆ ಮಾಡಿದೆ.
ಶಾಸಕಾಂಗ ಶಾಸನಗಳನ್ನು ರೂಪಿಸುವಂತಹ ರೀತಿಯಲ್ಲಿದ್ದರೆ ಅದನ್ನು ಕಾರ್ಯರೂಪಕ್ಕೆ ತರುವಂತಹ ಒಂದು ಕಾರ್ಯ. ಈ ಎಲ್ಲರಿಂದಲೂ ಕೂಡ ನ್ಯಾಯಾಂಗವನ್ನು ಪ್ರತ್ಯೇಕಿಸಿ ನ್ಯಾಯವನ್ನು ಉಳಿಸುವಂಥ ರೀತಿಯಲ್ಲಿ ಪ್ರತ್ಯೇಕಗೊಳಿಸಲಾಗಿದೆ. ಅದನ್ನು ಕಾಪಾಡಿಕೊಂಡು ಹೋಗಬೇಕಾಗಿರುವಂಥ ರೀತಿಯಿದೆ. ನಂತರದಲ್ಲಿ ಅಂತಾರಾಷ್ಟ್ರೀಯ ಶಾಂತಿಯುತ ವಿದೇಶಿ ನೀತಿಯನ್ನು ಪಾಲನೆ ಮಾಡಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಗಳ ನಡುವಿನ ಹೊಂದಾಣಿಕೆಯನ್ನು ನಾವು ನೋಡಬೇಕಾದ್ರೆ ಅದು ಶಾಂತಿಯುತವಾದಂತಹ ವಿದೇಶಾಂಗ ನೀತಿಯಿಂದ ಮಾತ್ರ ಸಾಧ್ಯ ಆಗುತ್ತೆ. ಅಂತಹ ವಿದೇಶಾಂಗ ನೀತಿಯನ್ನು ಪಾಲನೆ ಮಾಡಬೇಕು. ಅದ್ರ ಜೊತೆಗೆ ದೇಶದ ಭದ್ರತೆಯನ್ನು ಕಾಪಾಡುವುದರ ಮುಖಾಂತರವಾಗಿ ವಿಶ್ವದ ಕಾನೂನಿಗೆ ಮನ್ನಣೆಯನ್ನು ಕೊಡಬೇಕು. ಅನಿವಾರ್ಯವಾಗಿ ಅಚಾತುರ್ಯದಿಂದ ಬೇರೆ ದೇಶಗಳ ಮೇಲೆ ದಾಳಿಯನ್ನು ನಡೆಸೋದಕ್ಕೆ ಹೋಗುವ ನಮ್ಮ ದೇಶದ ಭದ್ರತೆಗೋಸ್ಕರ ಮಾತ್ರ ನಾವು ದಾಳಿಯನ್ನು ನಡೆಸಬೇಕಾಗುತ್ತೆ ಹೊರತು ಅನಾವಶ್ಯಕವಾಗಿ ಮಾಡದೆ ಅಂತಾರಾಷ್ಟ್ರೀಯ ಶಾಂತಿಯುತ ವಿದೇಶಾಂಗ ನೀತಿಯನ್ನು ಪಾಲಿಸಿ ದೇಶದ ಭದ್ರತೆಯನ್ನು ಕಾಪಾಡಿ ವಿಶ್ವ ಕಾನೂನಿಗೆ ಗೌರವವನ್ನು ಕೊಡುವಂತಹದ್ದು. ನಂತರದಲ್ಲಿ ಆಡಳಿತದ ಕೆಳಮಟ್ಟದಲ್ಲಿರತಕ್ಕಂಥ ಗ್ರಾಮ ಪಂಚಾಯಿತಿಗಳನ್ನು ಸ್ಥಾಪನೆಗಳಾಗಲ್ಪಟ್ಟಿದೆ. ಗ್ರಾಮ ಪಂಚಾಯಿತಿಗಳ ಮುಖಾಂತರವಾಗಿ ಸ್ಥಳೀಯವಾಗಿ ಜನರಿಗೆ ಹತ್ತಿರದಲ್ಲಿಯೇ ಆಡಳಿತದ ಎಲ್ಲ ಅವಕಾಶಗಳು ದೊರೆಯುವಂತೆ ಮಾಡಲಾಗಿದೆ. ಎಲ್ಲ ಅವಕಾಶಗಳು ದೊರಕಿ ಅವರು ಆಡಳಿತದ ಬಗ್ಗಿನ ಪರಿಜ್ಞಾನವನ್ನು, ರಾಜಕೀಯದ ಬಗ್ಗಿನ ಪರಿಜ್ಞಾನವನ್ನು ಹೊಂದೋದಕ್ಕೂ ಕೂಡ ಅವಕಾಶ ಇದರಿಂದ ಸಾಧ್ಯವಾಗಿರುವಂತಹ ರೀತಿಯಲ್ಲಿ ಇದೆ ಅಲ್ವಾ. ನಂತರದಲ್ಲಿ ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ. ಜನರನ್ನು ಮೂಲ ಮಟ್ಟದಿಂದ ಅಭಿವೃದ್ಧಿಪಡಿಸಬೇಕು ಅನ್ನೋದಾದರೆ ಗ್ರಾಮೀಣ ಪ್ರದೇಶದಲ್ಲಿಯೇ ಜನರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಾಗಿರುವಂತಹ ಕಾರಣದಿಂದ ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಹಗ್ಗ ಹೊಲಿಯುವುದು, ಬುಟ್ಟಿ ನೇಯುವಂಥದ್ದಾಗಿರ್ಬೋದು, ಕರಕುಶಲ ಕಲೆಗಳೇ ಆಗಿರ್ತಕ್ಕಂಥದ್ದಿರ್ಬೋದು, ಚಿತ್ರಕಲೆಗಳೇ ಆಗಿರ್ಬೋದು, ನೇಯ್ಗೆ ಆಗಿರ್ಬೋದು, ಬಡಗಿ ಕೆಲಸ ಆಗಿರ್ಬೋದು, ಇಂಥ ಒಂದು ಗ್ರಾಮೀಣ ಪ್ರದೇಶದ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಜನರಿಗೆ ಉದ್ಯೋಗಾವಕಾಶಗಳು ಹೆಚ್ಚಾಗ್ತಾವ. ಜೊತೆಗೆ ಕೃಷಿ ಮತ್ತು ಪಶುಸಂಗೋಪನೆಯನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸುವಂಥದ್ದು. ಕೃಷಿ ಮತ್ತು ಪಶುಸಂಗೋಪನೆ ಪುರಾತನ ಕಾಲದಿಂದಿರುವಂತಹ ರೀತಿಯಲ್ಲಿ ಇದ್ದಿದ್ದಾದರೆ ಇವತ್ತಿನ ಈ ಒಂದು ಜನಸಂಖ್ಯೆಗೆ ಸಮರ್ಪಕವಾಗಿ ಇದರ ಪ್ರಯೋಜನವನ್ನು ನೀಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿನೇ ಕೃಷಿ ಮತ್ತು ಪಶುಸಂಗೋಪನೆಯಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಅಭಿವೃದ್ಧಿಯನ್ನು ಪಡಿಸ್ತಾ ಹೋಗಿದ್ದೆ ಆದರೆ ಸಮರ್ಪಕವಾದಂತಹ ರೀತಿಯಲ್ಲಿ ಎಲ್ಲರಿಗೂ ಅದರ ಅವಕಾಶಗಳನ್ನು ಒದಗಿಸೋದಕ್ಕೆ ಸಾಧ್ಯವಾಗುತ್ತೆ. ನಂತರದಲ್ಲಿ ಪಾನ ನಿಷೇಧವನ್ನು ತರುವುದು. ಇದು ಮದ್ಯಪಾನವನ್ನು ಸಂಪೂರ್ಣವಾಗಿ ನಿಷೇಧಿಸುವಂತಹ ರೀತಿಯ ಒಂದು ಅವಕಾಶವನ್ನು ತರುವುದು ಮಹಾತ್ಮ ಗಾಂಧೀಜಿಯವರ ಒಂದು ಕನಸಾಗಿರುವಂಥದ್ದಿದೆ. ಪಾನ ನಿಷೇಧ ಎನ್ನುವಂಥದ್ದು ಇದು ಇನ್ನೂ ಕೂಡ ಸಮರ್ಪಕವಾಗಿ ಜಾರಿಯಾಗಲ್ಪಟ್ಟಿಲ್ಲ. ಅದು ಜಾರಿಯಾಗಿದ್ದೇ ಆದಲ್ಲಿ ದೇಶದ ಅಭಿವೃದ್ಧಿ ಸುಲಭವಾಗುತ್ತೆ. ನಂತರದಲ್ಲಿ ವೈಜ್ಞಾನಿಕ ಆಧಾರದ ಮೇಲೆ ಬೇಸಾಯವನ್ನು ಅಭಿವೃದ್ಧಿಪಡಿಸುವಂಥದ್ದು. ಪುರಾತನ ಕಾಲದ ಬೇಸಾಯ ಕ್ರಮಗಳಿಂದಲೇ ಕೃಷಿಯಲ್ಲಿ ನಾವು ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿನೇ ಬೇಸಾಯದಲ್ಲಿ ವೈಜ್ಞಾನಿಕ ಅಂಶಗಳನ್ನು ತರುವುದರ ಮುಖಾಂತರವಾಗಿ ವೈಜ್ಞಾನಿಕ ಸಲಕರಣೆಗಳನ್ನು, ಸಾಧನಗಳನ್ನು, ಮಷಿನ್ಗಳನ್ನು ಬಳಕೆ ಮಾಡಿಕೊಳ್ಳುವುದರ ಮುಖಾಂತರ ನಾವು ಅಭಿವೃದ್ಧಿಯನ್ನು ಸಾಧಿಸುವುದು. ಹೀಗೆ ಇಷ್ಟು 14 ಅಂಶಗಳು ಕೂಡ ರಾಜ್ಯ ನಿರ್ದೇಶಕ ತತ್ವಗಳಾಗಿದ್ದಾವೆ. ಇವು ಮಾರ್ಗಸೂಚಿ ತತ್ವಗಳ ರೀತಿಯಲ್ಲಿದೆ. ಇವುಗಳಿಗೆ ನ್ಯಾಯಾಂಗದ ರಕ್ಷಣೆ ಇರೋದಿಲ್ಲ. ಇವುಗಳನ್ನು ಪಾಲಿಸಬೇಕು. ಪಾಲಿಸಿಕೊಂಡು ಹೋಗಿದ್ದಾದರೆ ಅಭಿವೃದ್ಧಿ ಸುಲಭವಾಗುತ್ತೆ ಅಂತ ಹೇಳಿ ತಿಳಿಸಲಾಗಿದೆ. ಇಷ್ಟು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿರುವಂತಹ ರೀತಿಯಲ್ಲಿ ನಾವು ನೋಡ್ತಾ ಹೋಗೋದಾದರೆ ಸಂವಿಧಾನ ಎಂದರೇನು, ಸಂವಿಧಾನದ ರಚನೆ, ಹಾಗೆ ಸಂವಿಧಾನದ ಪೂರ್ವ ಪೀಠಿಕೆ ಪ್ರಸ್ತಾವನೆಯಾಗಿರುವಂಥದ್ದು, ಸಂವಿಧಾನದ ಪ್ರಮುಖ ಲಕ್ಷಣಗಳು, ಅವುಗಳಲ್ಲಿ ಪ್ರಮುಖವಾಗಿರುವಂತಹ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ನಾವು ನೋಡ್ತಾ ಹೋಗಿದ್ದೇವೆ. ಆಗ ಮುಂದುವರೆದಾಗೆ ಅಂತಿಮವಾಗಿ ಗೃಹಪಾಠವನ್ನು ನೀವು ಬರೆದುಕೊಳ್ಳಿ. ಗೃಹಪಾಠದ ಪ್ರಶ್ನೆಗಳು: ಸಂವಿಧಾನ ಎಂದರೇನು? ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಯಾವಾಗ ನಡೆಯಿತು? ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂದಿದೆ? ಸಂವಿಧಾನದ ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆ ಎಂದರೇನು? ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಪಟ್ಟಿ ಮಾಡಿ, ಮೂಲಭೂತ ಹಕ್ಕುಗಳನ್ನು ಪಟ್ಟಿ ಮಾಡಿ, ಮೂಲಭೂತ ಕರ್ತವ್ಯಗಳನ್ನು ಪಟ್ಟಿ ಮಾಡಿ. ಈ ಪ್ರಶ್ನೆಗಳನ್ನು ಬರ್ಕೊಳ್ಳಿ.
ಇದು ಸಂಕ್ಷಿಪ್ತವಾಗಿರುವಂತಹ ರೀತಿಯಲ್ಲಿ ಇದ್ದಾವೆ. ವಿಸ್ತಾರವಾಗಿರುವಂತಹ ರೀತಿಯಲ್ಲಿ ಅಭ್ಯಾಸದ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರೆಯಬಹುದಾಗಿದೆ. ಇವುಗಳಿಗೆ ಉತ್ತರಿಸಿದ್ದಲ್ಲಿ ನಿಮಗೆ ಸಂವಿಧಾನದ ಒಂದು ವಿವರಣೆ ಅರ್ಥ ಆಗೋದಕ್ಕೆ ಅವಕಾಶ ಆಗ್ತಾ ಹೋಗುತ್ತೆ. ಇಲ್ಲಿಗೆ ಈ ಒಂದು ಅಧ್ಯಾಯದ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತಾ ಹೋಗ್ತಾನೆ. ನಮಸ್ಕಾರ.